Mathematics case at Grand Test Test 4. The first question. It is easy then. Tan of alpha plus beta is equal to 1 by 7. Tan of alpha minus beta is equal to 1 by 3. Then tan 2 alpha and killed. And the first now alpha plus beta is equal to tan inverse 1 by 7 ತಗೊಂತೀವಿ. Alpha minus beta is equal to tan inverse 1 by 3. ನೋಡಿ ಎರಡನ್ನ ಆಡ್ ಮಾಡಿದ್ವಿ ಅಂದ್ರೆ ಬೀಟಾ ಬೀಟಾ ಕ್ಯಾನ್ಸಲ್ ಆಗಿ 2 alpha is equal to tan inverse 1 by 7 plus tan inverse 1 by 3 ಬರುತ್ತೆ. That implies 2 alpha is equal to tan inverse x plus tan inverse y formula use ಮಾಡಿದ್ವಿ ಅಂದ್ರೆ tan inverse of x plus y ಅಂದ್ರೆ 1 by 7 plus 1 by 3 divided by 1 minus 1 by 7 into 1 by 3. ಹೌದಾ? That is equal to tan inverse of ಇಲ್ಲಿ LCM ತಗೊಂಡೆ ಅಂದ್ರೆ 21 LCM ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 plus 7 ಆಗುತ್ತಲ್ಲ ಡಿವೈಡೆಡ್ ಬೈ ಇಲ್ಲೂ 21 LCM 21 minus 1 ಆಗುತ್ತೆ. ಹೌದಾ? 21 21 ಕ್ಯಾನ್ಸಲ್ ಆಯ್ತು. 2 alpha is equal to tan inverse of 7 plus 3 ಅಂದ್ರೆ 10 by 20 ಆಗುತ್ತೆ. tan inverse ನ LHS ಗೆ ತಗೊಂಡ್ವಿ ಅಂದ್ರೆ tan 2 alpha is equal to 10 by 20. 10 by 20 ಅಂದ್ರೆ 1 by 2 ಬರುತ್ತೆ ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್. ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ 48 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 12 ಡಿಗ್ರಿ. ನೋಡಿ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿರಬೇಕು. ಇದು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊಂತೀವಿ. ನೋಡಿ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್. ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಕಾಸ್ ಸ್ಕ್ವೇರ್ 48 ಮೈನಸ್ ಸೈನ್ ಸ್ಕ್ವೇರ್ 12 ಅಂದ್ರೆ ಕಾಸ್ 48 ಪ್ಲಸ್ 12 ಅಂದ್ರೆ 60 ಡಿಗ್ರಿ ಇಂಟು ಕಾಸ್ 48 ಮೈನಸ್ 12 ಅಂತ ಹೇಳಿದ್ರೆ 36 ಡಿಗ್ರಿ. ಹೌದಾ? ಕಾಸ್ 60 ಡಿಗ್ರಿ ಅಂದ್ರೆ ಹಾಫ್, ಕಾಸ್ 36 ಡಿಗ್ರಿ ಅಂದ್ರೆ √5 ಮೈನಸ್ 1 ಬೈ 4 ಗೊತ್ತಿರ್ಬೇಕದು. √5 ಮೈನಸ್ 1 ಬೈ 8 ಆಗುತ್ತೆ. ಒಂದು ಆಪ್ಷನ್ 2 ಬರುತ್ತೆ ಅಷ್ಟೇ. ಕಾಸ್ 36 ಡಿಗ್ರಿ ಮತ್ತೆ ಸೈನ್ 18 ಡಿಗ್ರಿ ಎರಡು ವ್ಯಾಲ್ಯೂ ಗೊತ್ತಿರ್ಬೇಕದು. ಮತ್ತೆ ಅವೆರಡು ಸಿನಾಪ್ಸಿಸ್ ಅಲ್ಲಿ ಇದೆ, ಒಂದ್ಸಲ ನೋಡ್ಕೊಂಡಿರಿ, ಯೂಸ್ ಆಗ್ತಿರುತ್ತೆ. ನೆಕ್ಸ್ಟ್ ಒನ್ ಥರ್ಡ್ ಒನ್. ಇಫ್ ದ ಕಾಂಪ್ಲೆಕ್ಸ್ ನಂಬರ್ z is equal to x plus iy satisfies the condition ಅಂತ ಹೇಳಿದ್ದಾರೆ. ಅಂದ್ರೆ ಮಾಡ್ಯುಲಸ್ ಆಫ್ z plus 1 is equal to 1 then z lies on ಅಂತ ಹೇಳಿದ್ದಾರೆ. ಹೌದಾ? ಡೈರೆಕ್ಟ್ ಆಗಿ ಇದನ್ನ x plus iy plus 1 is equal to 1 ಬರೀಬಹುದು. ಅಥವಾ ರಿಯಲ್ ಪಾರ್ಟ್ ನ ಸಪರೇಟ್ ಮಾಡಿದ್ಮೇಲೆ x plus 1 plus iy is equal to 1 ಆಗುತ್ತೆ. ಮಾಡ್ಯುಲಸ್ ಅಂದ್ರೆ ರೂಟ್ ಆಫ್ x plus 1 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ is equal to 1 ಆಯ್ತು. ಅಂದ್ರೆ ಇದು x plus 1 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ is equal to 1 ಅಂದ್ರೆ ಇದು ಸರ್ಕಲ್ ವಿತ್ ಸೆಂಟರ್ ಮೈನಸ್ 1,0 ಆಗುತ್ತೆ ಅಷ್ಟೇ. ಹೌದಾ? ಅಂಡ್ ರೇಡಿಯಸ್ 1 ಆಗುತ್ತೆ. ಅಂದ್ರೆ ಥರ್ಡ್ ಒನ್ ಬರುತ್ತೆ. ಈಸಿದ. ನಮಗೆ ಇಲ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ನೋಟು x minus 1 whole square plus y minus 1 whole square is equal to r square ಇತ್ತು ಅಂದ್ರೆ, ಅಥವಾ x minus k whole square plus x minus h whole square plus y minus k whole square ಇತ್ತು ಅಂದ್ರೆ ಇದು ಸೆಂಟರ್ ಯಾವಾಗಲೂ h, k ಆಗಿರುತ್ತೆ, ರೇಡಿಯಸ್ ಯಾವಾಗಲೂ r ಆಗಿರುತ್ತೆ. ಹೌದಾ? ಇದನ್ನು ಯೂಸ್ ಮಾಡ್ಕೊಂತೀವಿ ಅಷ್ಟೇ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್. ಇಫ್ x and y be are real numbers then ನೋಡಿ ಇದು ಈಸಿ ಇದೆ. mod x ಗ್ರೇಟರ್ ದನ್ b ಅಂತ ಹೇಳಿದ್ದಾರೆ. mod x ಗ್ರೇಟರ್ ದನ್ b ಅಂದ್ರೆ x ಗ್ರೇಟರ್ ದನ್ b ಅಂಡ್ x ಲೆಸ್ ದನ್ ಮೈನಸ್ b ಬರುತ್ತೆ. ಅಂದ್ರೆ x ಗ್ರೇಟರ್ ದನ್ b ಅಂತ ಹೇಳಿದ್ರೆ x ಬಿಲಾಂಗ್ಸ್ ಟು b, ಇನ್ಫಿನಿಟಿ ಯೂನಿಯನ್ ಲೆಸ್ ದನ್ b ಅಂದ್ರೆ ಮೈನಸ್ ಇನ್ಫಿನಿಟಿ, ಮೈನಸ್ b. ಅಂದ್ರೆ ಡೈರೆಕ್ಟ್ ಆಗಿ ಫೋರ್ತ್ ಒನ್ ಬರೀಬಹುದು. ನೆಕ್ಸ್ಟ್ ನೋಡಿ ಫಿಫ್ತ್ ಪ್ರಾಬ್ಲಮ್. ಇದು ಈಸಿ ಇದೆ. ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂದ್ರೆ ಎ 5 ಡಿಜಿಟ್ ನಂಬರ್ ಡಿವಿಷಬಲ್ ಬೈ 3 ಈಸ್ ಟು ಬಿ ಫಾರ್ಮ್ಡ್ ಯೂಸಿಂಗ್ ದ ನಂಬರ್ಸ್ ಅಂತ ಹೇಳಿದೆ. ನೋಡಿ ಯಾವ ನಂಬರ್ ಕೊಟ್ಟಿರೋದು ಅಂದ್ರೆ ಗಿವನ್ 0 1 2 3 4 and 5. ಹೌದಾ? ನೋಡಿ 5 ಡಿಜಿಟ್ ನಂಬರ್ ವಿಚ್ ಆರ್ ಡಿವಿಷಬಲ್ ಬೈ 3 ಅಂತ ಹೇಳಿದ್ದಾರೆ.
ನೋಡಿ ಯಾವ್ದಾದ್ರು ಒಂದು ನಂಬರ್ ಡಿವಿಷಬಲ್ ಬೈ 3 ಅಂತ ಹೇಳಿದೆ. ಇಫ್ n ಈಸ್ ಡಿವಿಷಬಲ್ ಬೈ 3 ಆಗಿತ್ತು ಅಂದ್ರೆ ದೆನ್ ಸಮ್ ಆಫ್ ಡಿಜಿಟ್ಸ್ ಇನ್ n ಆಲ್ಸೋ ಡಿವಿಷಬಲ್ ಬೈ 3 ಆಗಿರುತ್ತೆ. ಹೌದಾ, ಇದು ಗೊತ್ತಿರಬೇಕು. ಹಾಗೆ ನೋಡಿ, ಈಗ 0 1 2 3 4 ಅಂಡ್ 5 ಅಲ್ಲಿ ಯೂಸ್ ಮಾಡ್ಕೊಂಡು ಯಾವ್ದಾವ್ದು 3 ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಹೌದಾ, ನೋಡಿ ಕೇಸ್ 1 ಅಲ್ಲಿ 5 ಡಿಜಿಟ್ ನಂಬರ್ ತಗೋಬೇಕಾ, ಈಗ 0 ತಗೊಂತೀನಿ, 1 ತಗೊಂತೀನಿ, 2 ತಗೊಂತೀನಿ, 3 ತಗೊಂತೀನಿ, 4 ತಗೊಂತೀನಿ. ಇವೆಲ್ಲ ಸಮ್ ಮಾಡಿದೆ ಅಂದ್ರೆ 4 + 3 7 8 9 10 ಆಗುತ್ತೆ. ಹೌದಾ, 10 ಆಗುತ್ತೆ. ಹಾಗಾದ್ರೆ ಇದು ಕೇಸ್ 1 ನಾಟ್ ಪಾಸಿಬಲ್. ಇದು ಹೌದಾ, ಈ ತರ ಅಲ್ಲಿ ಯಾವ್ದು ಪಾಸಿಬಲ್ ಬರುತ್ತೆ ಚೆಕ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಈ ಕೇಸ್ 2 ತಗೊಂತೀನಿ ನೋಡಿ, 0 1 2 3 4 ಬದಲಿ 5 ತಗೊಂಡೆ ಅಂದ್ರೆ 5 + 3 8 9 10 11 ಸಮ್ 11 ಬರ್ತಿದೆ. ಇದನ್ನು ನಾಟ್ ಪಾಸಿಬಲ್. ಹೌದಾ, ನೆಕ್ಸ್ಟ್ ಕೇಸ್ 3 ಅಲ್ಲಿ 0 1 2 3 ಬದಲಿ 4 ತಗೊಂತೀನಿ, 4 5. ಹೌದಾ, 5 + 4 9 10 11 12. ಹೌದಾ, ಸಮ್ 12 ಇದೆ. ಇದು ಪಾಸಿಬಲ್ ಇದೆ ತಾನೆ. ಹೌದಾ, ಇದೊಂದು ಕೇಸ್ ಪಾಸಿಬಲ್ ಬರುತ್ತೆ. ಇದರಲ್ಲಿ ಆಕ್ಚುಲಿ 5 ಡಿಜಿಟ್ ನಂಬರ್ಸ್ ಎಷ್ಟು ಮಾಡ್ಬೋದು ನಾನು. ಫಸ್ಟ್ ಒನ್ ಅಂತೂ 5 ಫಿಲ್ ಮಾಡೋಕ್ ಬರಲ್ಲ. 5 ಡಿಜಿಟ್ ನಂಬರ್ ಅಂದ್ರೆ ಇಲ್ಲಿ 4 ಪಾಸಿಬಿಲಿಟೀಸ್ ಇದೆ. ಹೌದಾ, ಮತ್ತೆ ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ರೆ ಇಲ್ಲಿ 1 ಅನ್ನ ಫಿಲ್ ಮಾಡಿದ್ರೆ ಇದಕ್ಕೂ 4 ಪಾಸಿಬಿಲಿಟೀಸ್ ಬರುತ್ತೆ. ಇದು 3, ಇದು 2, ಇದು 1. ಹೌದಾ, 4 3s are 12, 12 2s are 24, 24 into 1 ಅಂದ್ರೆ 24, 24 into 4 ಅಲ್ಲ, ಅವಾಗ ಇಲ್ಲಿ ಏನ್ ಬರುತ್ತೆ 24 into 4 ಅಂದ್ರೆ 4 4s are 16, 96 ಬಂತು. ನೋಡಿ, ಇದು ಒಂದು ಪಾಸಿಬಿಲಿಟಿ ಬಂತು. ಅದೇ ತರ ಈಗ ನೆಕ್ಸ್ಟ್ ಕೇಸ್ 4 ಅಲ್ಲಿ 0 1 2 4 ಇದೆ. ಹೌದಾ, 5 ಆಲ್ರೆಡಿ ಯೂಸ್ ಮಾಡಿದ್ವಿ, 3 ಒಂದು ಯೂಸ್ ಮಾಡ್ಕೊಂಡಿದ್ವಲ್ಲ, 3 ಯೂಸ್ ಮಾಡಿದ್ವಿ. ಯಾಕೆ ಇದು ತಗೊಳಕ್ ಬರಲ್ಲ. 4 ಬದಲು ಈಗ 0 1 2 3 ತಗೊಂಡೆ ಅಂದ್ರೆ 4 ಯೂಸ್ ಮಾಡಿದ್ವಿ, 5 ಯೂಸ್ ಮಾಡಿದ್ವಿ, ಇದು ಬರಲ್ಲ. ಅದ್ರಲ್ಲಿ ಇನ್ನೊಂದು ಯಾವ್ದು ಬರೀಬಹುದು ಅಂದ್ರೆ 1 2 3 0 ಬಿಟ್ಬಿಡ್ತೀವಿ, 1 2 3 4 5 ತಗೊಂತೀನಿ. ಹೌದಾ, 5 + 4 9 10 11 12 12 + 3 ಅಂದ್ರೆ 15 ಆಗುತ್ತೆ ಸಮ್. ಹೌದಾ, ಸಮ್ 15 ಅಂದ್ರೆ ಇದನ್ನು ಪಾಸಿಬಲ್ ಇದೆ ತಾನೆ. ಅದಕ್ಕೆ ಇಲ್ಲಿ ಎಷ್ಟು ಬರ್ಬೋದು ಅಂದ್ರೆ 5 ಫ್ಯಾಕ್ಟೋರಿಯಲ್ ಟೈಪ್ ನಾವು ಅರೇಂಜ್ ಮಾಡ್ಬೋದಲ್ಲ. 5 ಫ್ಯಾಕ್ಟೋರಿಯಲ್ ಅಂದ್ರೆ 120 ಬರುತ್ತೆ. ಹೌದಾ, ಅಂದ್ರೆ ನೋಡಿ ಇವೆರಡು ಟೈಪ್ ಬರ್ತಾ ಇದೆ. ದೇರ್ಫೋರ್ ಆನ್ಸರ್ ಎರಡನ್ನ ಆಡ್ ಮಾಡ್ಕೊಂಡೆ ಅಂದ್ರೆ 96 + 120 ಬರೀಬಹುದು. ಅಂದ್ರೆ 96 + 120 ಅಂತ ಹೇಳಿದ್ರಲ್ಲಿ 216 ಬರುತ್ತೆ. ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಅಲ್ಲಿ ನೋಡಿ, ಇಲ್ಲಿ ಯಾವ್ದಾವ್ದು ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಬರ್ಕೊಂಡು ಅದು ಸಮ್ ಮಾಡ್ಕೋಬೇಕು. ಸಮ್ಮು ಡಿವಿಷಬಲ್ ಬೈ 3 ಆಯ್ತು ಅಂತ ಹೇಳಿದ್ರೆ, ಹೌದಾ, ಕಂಪ್ಲೀಟ್ ನಂಬರ್ ಡಿವಿಷಬಲ್ ಬೈ 3 ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ನೆಕ್ಸ್ಟ್ ಒಂದು 6 ಪ್ರಾಬ್ಲಮ್ ಡಿಫರೆಂಟ್ ಇದೆ. ಇಫ್ tn denotes the nth term of the series 2 + 3 + 6 + 11 + 18 ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಯಾವಾಗಲೂ ಇಲ್ಲಿ Sn 2 + 3 + 6 + 11 + 18. ಹೌದಾ, ಈ ತರ tn ತಗೊಂಡೆ ಅನ್ಕೊಡಿ. ಹೌದಾ, ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ nth ಟರ್ಮ್ ಗೊತ್ತಾಗಲ್ಲ ಇದು, ಯಾಕಂದ್ರೆ AP GP HP ಯಾವ್ದಲ್ಲೂ ಇಲ್ಲ ಇಲ್ಲಿ. ಆ ತರ ಇತ್ತು ಅಂದ್ರೆ ಬೈ ದಿ ಮೆಥಡ್ ಆಫ್ ಡಿಫರೆನ್ಸ್ ಮಾಡಬೇಕು. ಅಂದ್ರೆ ಫಸ್ಟ್ ಒನ್ 0 ಬರ್ಕೋಬೇಕು, ನೆಕ್ಸ್ಟ್ 2 3 6 11 ಈ ತರ ಬರ್ಕೊಂಡು ಹೋಗ್ತೀವಿ. ಇಲ್ಲಿ tn-1 ಬರುತ್ತೆ, ಇಲ್ಲಿ tn ಬರುತ್ತೆ. ಹೌದಾ, ನೋಡಿ ಇದ್ರಲ್ಲಿ ಆಕ್ಚುಲಿ n+1 ಟರ್ಮ್ಸ್ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಒಂದು 0 ಎಕ್ಸ್ಟ್ರಾ ಬರ್ಕೊಂಡಿದೀವಿ ತಾನೆ. ಹೌದಾ, ಅದಕ್ಕೆ n+1 ಟರ್ಮ್ಸ್ ಇರುತ್ತೆ. ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ Sn - Sn ಅಂದ್ರೆ 0, 2 - 0 ಅಂದ್ರೆ 2, 3 - 2 ಅಂದ್ರೆ 1, 6 - 3 ಅಂದ್ರೆ 3, 11 - 6 ಅಂತ ಹೇಳಿದ್ರೆ 5, 18 - 11 ಅಂದ್ರೆ 7. ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ tn - tn - 1 ಮೈನಸ್ tn ಆಗುತ್ತದ. ಮೈನಸ್ tn ನ LHS ತಗೊಂಡ್ವಿ ಅಂದ್ರೆ tn = 2 ಹಾಗೆ ಬರಿತೀನಿ, 1 + 3 + 5 + 7 and so on up to tn - of tn - 1. ಹೌದಾ, ನೋಡಿ ಇದರಲ್ಲೂ ಆಕ್ಚುಲಿ n+1 ಟರ್ಮ್ಸ್ ಇರುತ್ತೆ. ಇದರಲ್ಲಿ
ಎನ್ ಟರ್ಮ್ಸ್ ಇರುತ್ತೆ. ಇದ್ರಲ್ಲಿ ಯಾಕೆ ಎನ್ ಟರ್ಮ್ಸ್ ಇರುತ್ತೆ ಅಂದ್ರೆ ಒಂದು ಟರ್ಮ್ ನ ನಾವು ಎಲ್ ಎಚ್ ಎಸ್ ತಗೊಂಡ್ಬಿಟ್ಟಿದೀವಿ, ಹೌದಾ? ಟಿ ಎನ್ ನ ಒಂದು ಟರ್ಮ್ ನ ಎಲ್ ಎಚ್ ಎಸ್ ತಗೊಂಡಿದೀವಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಅಂದ್ರೆ ಎನ್ ಮೈನಸ್ ಒನ್ ಟರ್ಮ್ಸ್ ಇರುತ್ತೆ, ಹೌದಾ? ಯಾಕಂದ್ರೆ ಟೂ ಬಿಡ್ತಾ ಇದೀವಿ. ಹಾಗ ನೋಡಿ, ಈಗ ಟಿ ಎನ್ ಇಸ್ ಈಕ್ವಲ್ ಟು ಟೂ ಪ್ಲಸ್ ಇದು ಎ ಪಿ ಎಲ್ ಇದೆ, ಹೌದಾ? ಮತ್ತೆ ಎನ್ ಮೈನಸ್ ಒನ್ ಟರ್ಮ್ ಇದೆ. ಅದಕ್ಕೆ ಫಾರ್ಮುಲಾ ಏನ್ ಬರೀಬಹುದು ಅಂದ್ರೆ ಎನ್ ಮೈನಸ್ ಒನ್ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬರೀಬೋದಲ್ಲ. ಹಾಗಾದ್ರೆ ಟಿ ಎನ್ ಇಸ್ ಈಕ್ವಲ್ ಟು ಟೂ ಪ್ಲಸ್ ನೋಡಿ ಎನ್ ಮೈನಸ್ ಒನ್ ಬೈ ಟೂ ಇಂಟು ಎ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಅಲ್ಲ, ಟೂ ಇಂಟು ಒನ್ ಪ್ಲಸ್ ಎನ್ ಮೈನಸ್ ಟೂ ಇಂಟು ಕಾಮನ್ ಡಿಫರೆನ್ಸು ಟೂ ಇದೆ, ಹೌದಾ? ಈ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ನೋಡ್ಕೊಳ್ಳಿ, ದಟ್ ಇಂಪ್ಲೈಸ್ ಟಿ ಎನ್ ಇಸ್ ಈಕ್ವಲ್ ಟು ಟೂ ಪ್ಲಸ್ ಎನ್ ಮೈನಸ್ ಒನ್ ಬೈ ಟು, ಇಲ್ಲಿ ಟೂ ಕಾಮನ್ ತಗೊಂಡ್ವಿ ಅಂದ್ರೆ ಒನ್ ಪ್ಲಸ್ ಎನ್ ಮೈನಸ್ ಟೂ ಆಗ್ತಿದೆ, ಹೌದಾ? ಟೂ ಟೂ ಕ್ಯಾನ್ಸಲ್ ಆಗಿ ಟಿ ಎನ್ ಇಸ್ ಈಕ್ವಲ್ ಟು ಟೂ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಇದನ್ನು ಎನ್ ಮೈನಸ್ ಒನ್ ಆಗುತ್ತಲ್ಲ, ಹೌದಾ? ಅಂದ್ರೆ ಟೂ ಪ್ಲಸ್ ಎನ್ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಆಯ್ತು. ಈಗ ಟಿ ಫಿಫ್ಟಿ ಕೇಳಿದರೆ ಟಿ ಫಿಫ್ಟಿ ಇಸ್ ಈಕ್ವಲ್ ಟು ಟೂ ಪ್ಲಸ್ ಫಿಫ್ಟಿ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಅಂದ್ರೆ ಟೂ ಪ್ಲಸ್ 49 ಸ್ಕ್ವಯರ್ ಬರುತ್ತೆ, ಹೌದಾ? ಅಂದ್ರೆ ಫೋರ್ತ್ ಒಂದು ಬರುತ್ತೆ, ಹೌದಾ? ನೋಡಿ, ಇದು ಮೆಥಡ್ ಆಫ್ ಡಿಫರೆನ್ಸ್ ಗೊತ್ತಿರಬೇಕು, ಈಸಿನ. ನೆಕ್ಸ್ಟ್ ನೋಡಿ, ಸೆವೆಂತ್ ಒಂದು ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಎಕ್ಸ್ಪಾನ್ಷನ್ ಅಂತ ಹೇಳಿದರೆ ನೋಡಿ, ಇಲ್ಲೂ ಅಷ್ಟೇ ಒನ್ ಟರ್ಮ್ ನ 3 ಪವರ್ ಎಕ್ಸ್ ತಗೊಳ್ಳಿ, ಇನ್ನೊಂದು ಟರ್ಮ್ ನ 3 ಪವರ್ 1 ಮೈನಸ್ ಎಕ್ಸ್ ತಗೊಳ್ಳಿ. ಸೇಮ್ ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ. ಅರ್ಥಮೆಟಿಕ್ ಮೀನ್ ಅಂದ್ರೆ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ 1 minus x by 2 is greater than or is equal to square root of 3 power x into 3 power 1 minus x, ಹೌದಾ? ಹಾಗಾದ್ರೆ 3 power x plus 3 power 1 minus x is greater than or is equal to 2 into a power m into a power n ಯೂಸ್ ಮಾಡಿದ್ರೆ x ಕ್ಯಾನ್ಸಲ್ ಆಗ್ಬಿಟ್ಟು 3 power 1 ಬರುತ್ತೆ, ಅಂದ್ರೆ ಇದು 2 root 3 ಬರುತ್ತೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 root 3 ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಇಸ್ 2 root 3 ಬಂತು, ಅಂದ್ರೆ ಸೆವೆಂತ್ ಒಂದು ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ, ಏಟ್ ಒನ್ ಯೂಸ್ ಇದೆ. ಲೈನ್ ಪಾಸಸ್ ಟು ದ ಪಾಯಿಂಟ್, ಹೌದಾ? ಪಾಯಿಂಟ್ ನ 2, 2 ಅಂತ ಹೇಳಿದಾರೆ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತ ಹೇಳಿದಾರೆ. ಹಾಗಾದ್ರೆ ಸ್ಲೋಪ್ ಆಫ್ ಲೈನ್ 3x ಪ್ಲಸ್ ವೈ ಈಕ್ವಲ್ ಟು 3 ಈಸ್ ಏನಾಗುತ್ತೆ ಅಂದ್ರೆ ಮೈನಸ್ ಎಕ್ಸ್ ಕೋಎಫಿಷಿಯಂಟ್ ಬೈ ವೈ ಕೋಎಫಿಷಿಯಂಟ್, ಇದು ಮೈನಸ್ 3 ಆಯ್ತಲ್ಲ. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾರೆ ಅಂದ್ರೆ ಸ್ಲೋಪ್ ಆಫ್ ರಿಕ್ವೈರ್ಡ್ ಲೈನ್ ಈಸ್ ಎಂ ಅಂತ ತಗೊಂಡೆ ಅಂದ್ರೆ ದಟ್ ಈಸ್ ಈಕ್ವಲ್ ರೆಸಿಪ್ರೋಕಲ್ ಮಾಡಿ ಸೈನ್ ಚೇಂಜ್ ಮಾಡ್ಬೇಕಲ್ಲ. ಈ ತರ ಇತ್ತು ಡೈರೆಕ್ಟ್ ಆಗಿ ಈಕ್ವೇಶನ್ ಬರೆಯೋದಕ್ಕೆ ಕೇಳಿದ್ವಿ. ನ್ಯೂಮರೇಟರ್ಗೆ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ, ಡಿನಾಮಿನೇಟರ್ಗೆ ವೈ ಮಲ್ಟಿಪ್ಲೈ ಮಾಡ್ತೀವಿ, ಮತ್ತೆ ಸೈನ್ ಚೇಂಜ್ ಮಾಡಬೇಕು. ಪ್ಲಸ್ ಇದಕ್ಕೆ ಮೈನಸ್ ಇಸ್ ಈಕ್ವಲ್ ಟು ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ 2 ಮೈನಸ್ 6 ಅಂದ್ರೆ ಇಲ್ಲಿ ಈಕ್ವೇಶನ್ ಏನಾಗುತ್ತೆ ಎಕ್ಸ್ ಮೈನಸ್ 3y ಪ್ಲಸ್ 4 ಇಸ್ ಈಕ್ವಲ್ ಟು 0 ಆಗುತ್ತೆ ಅಷ್ಟೇ, ಹೌದಾ? ಇದ್ರದ್ದು ವೈ ಇಂಟರ್ಸೆಪ್ಟ್ ಕೇಳಿದ್ದಾರೆ, ಹೌದಾ? ದೇರ್ಫೋರ್ ವೈ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಗೊತ್ತಿದೆ ಅಂದ್ರೆ ಮೈನಸ್ ಸಿ ಬೈ ಬಿ ಅಂದ್ರೆ ಮೈನಸ್ 4 ಬೈ ಮೈನಸ್ 3 ಆಗ್ಬಿಡುತ್ತೆ, ಅಂದ್ರೆ 4 ಬೈ 3 ಬರುತ್ತೆ, ಅಂದ್ರೆ 4 ಬರುತ್ತೆ ವೈ ಇಂಟರ್ಸೆಪ್ಟ್, ಆಯ್ತಲ್ಲ. ನೆಕ್ಸ್ಟ್ ನೋಡಿ, ನೈನ್ತ್ ಒನ್ ಈಸಿ ಇದೆ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಆಯ್ತು. ದ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ 1, 2 ಅಂತ ಹೇಳಿದಾರೆ ಅಂಡ್ ಪ್ಯಾರಲಲ್ ಟು ದ ಲೈನ್ ಅಂತ ಹೇಳಿದಾರೆ. ಪ್ಯಾರಲಲ್ ಟು ದ ಲೈನ್ ಅಂತ ಹೇಳಿದ್ರೆ ನಾವು ಸ್ಲೋಪ್ ಆಫ್ ಲೈನ್ y is equal to 3x minus 1 is 3 ಆಗುತ್ತಲ್ಲ. ಪ್ಯಾರಲಲ್ ಅಂತ ಹೇಳಿದಾರೆ ಅಂದ್ರೆ ಸ್ಲೋಪ್ ಆಫ್ ರಿಕ್ವೈರ್ಡ್ ಲೈನ್ ಏನಾಗುತ್ತೆ ಈಸ್ m ದಟ್ ಈಸ್ ಈಕ್ವಲ್ ಟು 3, ಏನು ಇಲ್ಲ ಅಂದ್ರೆ 1 ತಾನೆ. ಇದ್ರದ್ದು ಈಕ್ವೇಶನ್ ಏನಾಗಬಹುದಾಗಲ್ಲ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿದಾರೆ ಅಷ್ಟೇ. ಅಲ್ಲಿ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1, ಪಾಯಿಂಟ್ 1, 2 ಇದೆ, ಲೈಕ್ y ಮೈನಸ್ 2 ಇಸ್ ಈಕ್ವಲ್ ಟು 3 ಇಂಟು x ಮೈನಸ್ 1 ಬರುತ್ತೆ ಅಷ್ಟೇ, ಹೌದಾ? y ಮೈನಸ್ 2 ಇಸ್ ಈಕ್ವಲ್ ಟು 3 ಇಂಟು x ಮೈನಸ್ 1 ಅಂದ್ರೆ ಆಪ್ಷನ್ 3 ಬರುತ್ತೆ. ನೆಕ್ಸ್ಟ್ ಒಂದು ನೋಡಿ, 10th ಒಂದು ಕಾಮನ್ ಟರ್ಮ್ ಆಫ್ ದ ಟೂ ಸೀರೀಸ್ ಈಸ್ ಅಂತ ಹೇಳಿದಾರೆ, ಹೌದಾ? 10th ಕಾಮನ್ ಟರ್ಮ್ ಅಂತ ಹೇಳಿದಾರೆ. ನೋಡಿ ಫಸ್ಟ್ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ನೋಡಿ. ಫಸ್ಟ್ ಏನ್ ಕೊಟ್ಟಿರೋದು ಅಂದ್ರೆ ಫಸ್ಟ್ ಸೀರೀಸ್ ನ S1 ಎನ್ ಅಂತ ತಗೊಂಡಿರ್ತೀನಿ, ಅದನ್ನ 3 ಪ್ಲಸ್ 7 ಪ್ಲಸ್
11 and so on ಅಂತ ಹೇಳಿದ್ದಾರೆ. S2n 1 plus 6 plus 11 and so on ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಫಸ್ಟ್ ಕಾಮನ್ ಟರ್ಮ್ 11 ಬರುತ್ತೆ. ಹೌದಾ? ನೋಡಿ ಇನ್ನೊಂದು ಕಾಮನ್ ಟರ್ಮ್ ತಗೊಂಡ್ಬಿಟ್ರೆ ಆಗೋಯ್ತು. ಯಾಕಂದ್ರೆ ಕೊಟ್ಟಿರೋ ಸೀರೀಸ್ ಏನಾದ್ರು APL ಇತ್ತು ಅಂದ್ರೆ ಕಾಮನ್ ಟರ್ಮು APL ಇರ್ತದೆ. ಅದಕ್ಕೆ ಗೊತ್ತಿರ್ಬೇಕು ನೋಡಿ. 3 ಇದೆ, 7 ಇದೆ, 11 ಇದೆ ಅಂದ್ರೆ 4 ಆಡ್ ಮಾಡ್ತಾ ಇದ್ದಾರೆ ತಾನೆ. ನೆಕ್ಸ್ಟ್ ಇಲ್ಲಿ 15 ಬರುತ್ತೆ. ನೆಕ್ಸ್ಟ್ 4 ಆಡ್ ಮಾಡಿದ್ವಿ ಅಂದ್ರೆ 19 ಬರುತ್ತೆ. ನೆಕ್ಸ್ಟ್ ಏನಾದ್ರು 4 ಆಡ್ ಮಾಡಿದ್ವಿ ಅಂದ್ರೆ 23 ಈ ತರ ಬರ್ತಾ ಇದೆ. ಇಲ್ಲಿ 5 ಆಡ್ ಮಾಡ್ತಾ ಇದ್ದಾರೆ. ಹೌದಾ? 11 plus 5 ಅಂದ್ರೆ 16. 16 plus 5 ಅಂದ್ರೆ 21. 21 plus 5 ಅಂದ್ರೆ 26. 26 plus 5 ಅಂತ ಹೇಳಿದ್ರೆ 31. ಹೌದಾ? ನೆಕ್ಸ್ಟ್ ಅಷ್ಟೇ 23 ಇದೆ. ಹೌದಾ? 23 plus 4 ಅಂತ ಹೇಳಿದ್ರೆ 27. 27 plus 4 ಅಂದ್ರೆ 31. ನೋಡಿ 31 ಕಾಮನ್ ಬಂತಲ್ಲ. ದೇರ್ಫೋರ್ ನೋಡಿ ಈಗ 11 ನೆಕ್ಸ್ಟ್ 31 ಈ ತರ ಬರ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ A is equal to 11 ತಗೊಂತೀವಿ. ಕಾಮನ್ ಡಿಫರೆನ್ಸ್ ಏನಾಯ್ತು? 31 minus 11. 31 minus 11 ಅಂದ್ರೆ 20 ಬರ್ತದ. ದೇರ್ಫೋರ್ T10 ಅಂತ ಹೇಳಿದ್ರೆ ಫಾರ್ಮುಲಾ A plus n minus 1 into D ಅಲ್ಲ. A plus n minus 1 into D ಅಂದ್ರೆ 11 plus 10 minus 1 into 20. ಇದು ಎಷ್ಟು ಬರ್ಬೋದು? 11 plus 9, 920 is 180 and ಆನ್ಸರ್ 191 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ನೋಡಿ ಅದಕ್ಕೆ ಇಲ್ಲಿ ಏನ್ ಗೊತ್ತಿರ್ಬೇಕು ಅಂದ್ರೆ ಎರಡು ಸೀರೀಸ್ APL ಇದೆ ಅಂದ್ರೆ ಕಾಮನ್ ಟರ್ಮ್ ಯಾವಾಗ್ಲೂ ಯಾವ್ದೊಳಗೆ ಇರುತ್ತೆ ಅಂದ್ರೆ APL ಇರುತ್ತೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಹೌದಾ? ನೆಕ್ಸ್ಟ್ ನೋಡಿ ಇದಕ್ಕೆ ಇನ್ನೊಂದು ಐಡಿಯಾನು ಯೂಸ್ ಮಾಡ್ಬೋದು. ಕಾಮನ್ ಟರ್ಮ್ ಇಂದು ಫಸ್ಟ್ ಟರ್ಮ್ ನ ಕಂಡುಹಿಡಿಬೇಕಷ್ಟೇ. ನೋಡಿ ನೋಟ್ ಕಾಮನ್ ಟರ್ಮ್ ಆಫ್ 2 APs ಹೌದಾ ಈಸ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ A plus n minus 1 into LCM of D1, D2 ಅಂತ ಹೇಳ್ತೀವಿ. ನೋಡಿ ಇದು A ಅಂದ್ರೆ ಫಸ್ಟ್ ಕಾಮನ್ ಟರ್ಮ್. ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ನೋಡಿ ಈಗ ಫಸ್ಟ್ ಕಾಮನ್ ಟರ್ಮ್ ಇಸ್ 11 ಅಲ್ಲ, ಪ್ಲಸ್ n minus 1 into LCM of D1, D2. ಇಲ್ಲಿ ನೋಡಿ D1 ಆಕ್ಚುಲಿ 4 ಬರುತ್ತೆ, D2 ಆಕ್ಚುಲಿ 5 ಬರುತ್ತೆ. ಹೌದಾ? ಅಂದ್ರೆ ನೋಡಿ 5, 4 ಇಂದ LCM ಏನಾಗಿರುತ್ತೆ ಅಂದ್ರೆ 20. ಈ ನೆಕ್ಸ್ಟ್ ಡೈರೆಕ್ಟ್ ಆಗಿ n ಗೆ 10 ಬರ್ಕೊಂಡು ಸಿಂಪ್ಲಿಫೈ ಆಗುತ್ತೆ. ಹೌದಾ? ಈಗ ಇದನ್ನು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಗೊತ್ತಿರಲಿ A ಪ್ಲಸ್ n minus 1 into LCM of D1, D2 ಯೂಸ್ ಮಾಡಿದ್ರೆ ಇನ್ನೂ ಬೇಗ ಬರುತ್ತೆ. ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡಿ 11th one ಈಸ್ ಇದೆ. If the sum of n terms of AP is given by Sn is equal to 3n plus 2n square, then the common difference ಅಂತ ಹೇಳಿದ್ರೆ ನೋಡಿ S1 ಅಂದ್ರೆ T1 ಆಗುತ್ತೆ, 3 plus 2 ಅಂದ್ರೆ 5 ಬಂತು. S2 ಅಂದ್ರೆ T1 plus T2. ಹೌದಾ? 6 plus 2 into 4 ಆಗುತ್ತೆ. ಹೌದಾ? T1 ಅಂದ್ರೆ 5 plus T2 is equal to 8 plus 6 ಅಂತ ಹೇಳಿದ್ರೆ 14. ಹಾಗಾದ್ರೆ T2 ಎಷ್ಟು ಬರ್ತದೆ? 14 minus 5 ಅಂದ್ರೆ 9 ಬಂತು. ಹೌದಾ? ನೆಕ್ಸ್ಟ್ ನೋಡಿ ನಾವು ಕಾಮನ್ ಡಿಫರೆನ್ಸ್ ಅಂದ್ರೆ T2 minus T1 ಅಲ್ಲ, ಅಂದ್ರೆ 9 minus 5 ಅಂದ್ರೆ ಆನ್ಸರ್ 4 ಬರುತ್ತೆ ಅಷ್ಟೇ. ಹೌದಾ? ಈಗ 11th ಒನ್ನಿಗೆ 4th ಬರುತ್ತೆ ಆಪ್ಷನ್. ನೆಕ್ಸ್ಟ್ ನೋಡಿ 12th. Set A has 3 elements and set B has 4 elements. Then the number of injective ಅಂದ್ರೆ 1 ಫಂಕ್ಷನ್. ಹೌದಾ? ನೋಡಿ 1 ಫಂಕ್ಷನ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ಯಾವಾಗ್ಲೂ ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು ಅಂದ್ರೆ n of A is less than n of B ಇರ್ಬೇಕು. ಆ ಫಾರ್ಮೆಟ್ ಅಲ್ಲಿ ಇದೆ ತಾನೆ. ಇಲ್ಲಿ 3 less than 4 ಇದೆ. therefore ನೋಡಿ ನಂಬರ್ ಆಫ್ 1 ಫಂಕ್ಷನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಕೋಡೊಮೈನ್ P ಡೊಮೈನ್ ಆಗಿರುತ್ತೆ. ಅಂದ್ರೆ 4p3 ಬರ್ತದೆ ಅಷ್ಟೇ. ಗೊತ್ತಲ್ಲ? ಅಂದ್ರೆ ಇದಕ್ಕೆ ಆನ್ಸರ್ 4p3 ಅಂದ್ರೆ 4 into 3 into 2 ಆಗುತ್ತೆ. 4 3 is 12, 12 2 is 24 ಬರುತ್ತೆ. ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ನೋಡಿ ಏನಾದ್ರು n of A ಲೆಸ್ ದ್ಯಾನ್ n of B ಸ್ಯಾಟಿಸ್ಫೈನೇ ಆಗ್ಲಿಲ್ಲ ಅಂದ್ರೆ 0 1 1 ಫಂಕ್ಷನ್ ಬರ್ಕೊಂತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಥರ್ಡ್ ಒನ್ ನೋಡಿ 13. ಅದು ಈಸಿ ಇದೆ.
ಕಾಟ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಟ್ರಯಾಂಗಲ್ ತಗೊಂಡ್ಬಿಟ್ರೆ ಆಗೋಯ್ತು. ಸೈನ್ ಇನ್ವರ್ಸ್ ಎಕ್ಸ್ ನಾವೇನೋ ಟೀಟಾ ತಗೊಂಡಿದ್ವಿ ಅಂದ್ರೆ ಆಪೋಸಿಟ್ ಬೈ ಹೈಪಾಟನಸ್ ಇದೇನಾಗುತ್ತೆ ಅಂದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ದೇರ್ಫೋರ್ ಕಾಟ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪಾಟನ್ ಆಪೋಸಿಟ್ ಅಲ್ಲ, ಅಡ್ಜಸೆಂಟ್ ಬೈ ಆಪೋಸಿಟ್ ಅಂದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಬರುತ್ತೆ. ಅಂದ್ರೆ ಫೋರ್ತ್ ಒನ್ ಬರುತ್ತೆ ಅಷ್ಟೇ. ಎಷ್ಟು ನೋಡಿ 14. ಇಫ್ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ದೆನ್ ಎ ಮೈನಸ್ ಬಿ ಕೇಳಿದಾರೆ. ಹೌದಾ? ಅದು ನೋಡಿ ಇಲ್ಲಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 ಬೈ ಪೈ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪೈ ಪ್ಲಸ್ ಅಲ್ಲ ಸಾರಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ ಸೈನ್ ಇನ್ವರ್ಸ್ ಎಕ್ಸ್ ಬೈ ಪೈ ಕಾಟ್ ಇನ್ವರ್ಸ್ ಎಕ್ಸ್ ಪೈ. ಹೌದಾ? ಮೈನಸ್ 1 ಬೈ ಪೈ ಇಂಟು ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಪೈ tan inverse x by pi sin inverse x by pi ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪೈ. ಹೌದಾ? ನೋಡಿ ಎರಡರಲ್ಲೂ 1 ಬೈ ಪೈ ಕಾಮನ್ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಮೈನಸ್ ಆಫ್ ಮೈನಸ್ ಇಲ್ಲೊಂದು ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ಲ. ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪೈ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಪೈ ಬಂತು. ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ ಸೈನ್ ಇನ್ವರ್ಸ್ ಎಕ್ಸ್ ಬೈ ಪೈ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಪೈ ಇದು ಕಾಟ್ ಇನ್ವರ್ಸ್ ಎಕ್ಸ್ ಪೈ ಮೈನಸ್ ಆಫ್ ಮೈನಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪೈ. ಹೌದಾ? ನೋಡಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇತ್ತು ಅಂದ್ರೆ ನಮಗೆ ಆಕ್ಚುಲಿ ಆನ್ಸರು ಪೈ ಬೈ 2 ಗೊತ್ತಿದೆ. ಅದಕ್ಕೆ 1 ಬೈ ಪೈ ಇಂಟು ಇದು ಪೈ ಬೈ 2 ಇದು 0 ಇದು 0 ಇದು ಪೈ ಬೈ 2. ಹೌದಾ? ಮತ್ತೊಂದು ಇಲ್ಲಿ ಪೈ ಬೈ 2 ಕಾಮನ್ ತಗೊಂಡ್ರೆ ಇದು 1 ಬೈ 2 ಆಗುತ್ತೆ. ಪೈ ಪೈ ಕ್ಯಾನ್ಸಲ್ ಆಗಿ 1001 ಅಂದ್ರೆ ಆನ್ಸರ್ 1 ಬೈ 2 ಇಂಟು ಐ ಬರುತ್ತೆ. ಹೌದಾ? ಅಂದ್ರೆ ಫೋರ್ತ್ ಒನ್ ಬರುತ್ತೆ. ಈಸಿ ಇದೆ. ನೆಕ್ಸ್ಟ್ ನೋಡಿ 15th. The probability of solving a problem by 3 persons A, B and C independently is 1 by 2, 1 by 4 and 1 by 3 respectively. Then the probability of the problem is solved any two of them is ಅಂತ ಹೇಳಿದೆ. ಅಂದ್ರೆ ಸೇಮ್ ಟೈಪ್ ಪ್ರಾಬ್ಲಮ್ ಪ್ರೀವಿಯಸ್ ಗ್ರಾಂಡ್ ಟೆಸ್ಟ್ ಅಲ್ಲೂ ಇತ್ತು, ಗೊತ್ತಿರಬೇಕು. ಅಂದ್ರೆ ಎನಿ ಟೂ ಆಫ್ ದೆಮ್ ಅಂತ ಹೇಳಿದಾರೆ ಅಂದ್ರೆ ಇಲ್ಲಿ ಏನೇನು ಪಾಸಿಬಿಲಿಟಿ ಬರುತ್ತೆ. ಪಿ ಆಫ್ ಎ ಬಿ ಸಿ ಸಾಲ್ವ್ ಮಾಡಿರಬಾರ್ದು, ಪ್ಲಸ್ ಎ ಮಾಡ್ಕೊಂಡಿರ್ಬೇಕು, ಬಿ ಸಾಲ್ವ್ ಮಾಡಿರಬಾರ್ದು, ಸಿ ಮಾಡಬೇಕು. ನೆಕ್ಸ್ಟ್ ಎ ಮಾಡಿರಬಾರ್ದು, ಬಿ ಮತ್ತೆ ಸಿ ಮಾಡಿರ್ಬೇಕು. ಹೌದಾ? ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಅಂದ್ರೆ ಅಲ್ಲಿ 3 ಪಾಸಿಬಿಲಿಟೀಸ್ ಬರುತ್ತೆ. ಪಿ ಆಫ್ ಎ ಅಂತ ಹೇಳಿದ್ರೆ 1 ಬೈ 2 ಕೊಟ್ಟಿದ್ದಾರೆ. ಪಿ ಆಫ್ ಬಿ ಅಂದ್ರೆ 1 ಬೈ 4, ಇದು ಕಾಂಪ್ಲಿಮೆಂಟ್ ಅಲ್ಲ, ಅದಕ್ಕೆ 1 ಮೈನಸ್ 1 ಬೈ 3 ತಗೋತೀನಿ. ಪಿ ಆಫ್ ಎ ಅಂದ್ರೆ 1 ಬೈ 2 ಕಾಂಪ್ಲಿಮೆಂಟು 1 ಮೈನಸ್ 1 ಬೈ 4 ಇದು 1 ಬೈ 3. ಎ ಬಾರ್ ಅಂತ ಹೇಳಿದ್ರೆ 1 ಮೈನಸ್ 1 ಬೈ 2 1 ಬೈ 4 1 ಬೈ 3. ಹೌದಾ? ನೋಡಿ ಇದು 1 ಬೈ 2 ಇಂಟು 1 ಬೈ 4 ಇಂಟು 2 ಬೈ 3 1 ಬೈ 2 ಇಂಟು 3 ಬೈ 4 ಇಂಟು 1 ಬೈ 3 1 ಬೈ 2 ಇಂಟು 1 ಬೈ 4 ಇಂಟು 1 ಬೈ 3. ನೋಡಿ ಎಲ್ ಸಿ ಎಮ್ 24 ತಗೊಂಡ್ಬಿಡ್ತೀನಿ, ಈಸಿ ಆಗುತ್ತೆ. 4 3 12 12 2 24 ಎಲ್ಲ ಕಡೆ ಸೇಮ್ ಇದೆಲ್ಲ. ಇದು 2 ಪ್ಲಸ್ 3 ಪ್ಲಸ್ 1 3 4 5 6 ಆಯ್ತು. 6 ಬೈ 24 ಅಂದ್ರೆ ಆನ್ಸರ್ 1 ಬೈ 4. ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ಪ್ರೀವಿಯಸ್ ಇದರೊಳಗೂ ಮಾಡ್ಕೊಂಡಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ 16. Set A and B are defined as A is equal to x comma y such that y is equal to 1 by x where x not equal to 0 ಅಂತ ಹೇಳಿದರೆ, and B is equal to x comma y such that y is equal to minus x where x belongs to R. ಹೌದಾ? ದೆನ್ ನೋಡಿ A ಇಂಟರ್ಸೆಕ್ಷನ್ B ಅಂತ ಹೇಳಿದ್ರೆ, ಇಂಟರ್ಸೆಕ್ಷನ್ B ಅಂದ್ರೆ ಎರಡು ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಹಾಗಾದ್ರೆ ಫಸ್ಟ್ ಒನ್ ಏನ್ ಕೊಟ್ಟಿರೋದು ನಮಗೆ y ಈಕ್ವಲ್ ಟು 1 ಬೈ ಎಕ್ಸ್, ಇನ್ನೊಂದು y ಈಕ್ವಲ್ ಟು ಮೈನಸ್ ಎಕ್ಸ್. ಹಾಗಾದ್ರೆ ಫ್ರಮ್ 1 and 2 ಏನ್ ಬರೀಬಹುದು ಅಂದ್ರೆ y ಬದಿ ಮೈನಸ್ ಎಕ್ಸ್ ಬರ್ಕೊಂಡು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 1 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ ಅದು ಎರಡು ರಿಯಲ್ ನಂಬರ್ ಇದೆ. ದೇರ್ಫೋರ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಆಗ್ಬಿಡ್ತೀವಿ. ಹೌದಾ? ಡಸ್ ನಾಟ್ ಎಕ್ಸಿಸ್ಟ್ ಆಯ್ತು ಅಂದ್ರೆ ಎಕ್ಸೇ ಬರಲ್ಲ ಅಂದ್ರೆ ಕಾಮನ್ ಎಲಿಮೆಂಟು ಬರಲ್ಲ. ದೇರ್ಫೋರ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು
ನಲ್ ಸೆಟ್ ಬರುತ್ತೆ. ಸೆಕೆಂಡ್ ಒನ್ ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್ ಅಂದ್ರೆ ಇಲ್ಲಿ ಕೊಟ್ಟಿರೋ ಎರಡು ಈಕ್ವೇಶನ್ನಿಗೂ ಸ್ಯಾಟಿಸ್ಫೈ ಆಗ್ಬೇಕಷ್ಟೇ, ಹೌದಾ? ಅದನ್ನು ಯೂಸ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಒಂದು ನೋಡಿ 17 ಟೂ ಲೈನ್ಸ್ LX plus MY plus is equal to N, ಹೌದಾ? ನೆಕ್ಸ್ಟ್ L dash X plus M dash Y is equal to N dash ಆರ್ ಪರ್ಪೆಂಡಿಕ್ಯುಲರ್ ಇಫ್ ಅಂತ ಹೇಳಿದ್ರೆ ಸ್ಲೋಪ್ ಕಂಡು ಹಿಡ್ಕೊಳ್ಳಿ ಅಷ್ಟೇ. M1 ಅಂದ್ರೆ ಮೈನಸ್ L ಬೈ M, M2 ಅಂದ್ರೆ ಮೈನಸ್ L dash ಬೈ M dash, ಹೌದಾ? ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾರೆ ಅಂದ್ರೆ M1 ಇಂಟು M2 ಇಸ್ ಈಕ್ವಲ್ ಟು -1 ಅಲ್ಲ, ಅಂದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. L ಇಂಟು L dash ಬೈ M ಇಂಟು M dash ಇಸ್ ಈಕ್ವಲ್ ಟು -1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ L ಇಂಟು L dash ಇಸ್ ಈಕ್ವಲ್ ಟು ಮೈನಸ್ M ಇಂಟು M dash. ಅದನ್ನ ಈ ಕಡೆ ತಗೊಂತೀವಿ, ಅದೇ L ಇಂಟು L dash ಪ್ಲಸ್ M ಇಂಟು M dash ಇಸ್ ಈಕ್ವಲ್ ಟು 0 ಬರುತ್ತೆ, ಹೌದಾ? ಅಂದ್ರೆ L ಇಂಟು L dash ಪ್ಲಸ್ M ಇಂಟು M dash ಇಸ್ ಈಕ್ವಲ್ ಟು 0 ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ 18th ಎ ಬಿ ಸಿ ಆರ್ 3 ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್ಸ್. ನೋಡಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದಾರೆ ಅಂದ್ರೆ ಇಂಟರ್ಸೆಕ್ಷನ್ ನಲ್ ಸೆಟ್ ಇರುತ್ತೆ, ಎಕ್ಸಾಸ್ಟಿವ್ ಅಂತ ಹೇಳಿದಾರೆ ಅಂದ್ರೆ ಯೂನಿಯನ್ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ ಅಷ್ಟೇ, ಹೌದಾ? ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸಿ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ನಲ್ ಸೆಟ್. ಯಾವ್ದಿದು? ಎಕ್ಸ್ಕ್ಲೂಸಿವ್ಗೆ ಕಂಡೀಷನ್. ಅದೇ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಹೇಳಿದ್ರೆ ಸ್ಯಾಂಪಲ್ ಸ್ಪೇಸ್, ಇದು ಎಕ್ಸಾಸ್ಟಿವ್ಗೆ, ಹೌದಾ? ನೆಕ್ಸ್ಟ್ ನೋಡಿ such that P of A is equal to 2 into P of B is equal to 3 into P of C, then P of B is equal to ಅಂತ ಹೇಳಿದ್ದಾರೆ. ಈಗ ನೋಡಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಬರೀ ಬಂದ್ರೆ P of A ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು P of S ತಾನೆ. ನೋಡಿ ಎಲ್ಲವೂ ಇಂಟರ್ಸೆಕ್ಷನ್ 0 ಆಗ್ಬಿಡುತ್ತೆ, ಅದಕ್ಕೆ ಇಲ್ಲಿ P of A ಪ್ಲಸ್ P of B ಪ್ಲಸ್ P of C is equal to probability of sample space is always is equal to 1 ಆಗಿರುತ್ತೆ. ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಕಂಡುಹಿಡಿಬೇಕು? P of B ಅಲ್ಲ, ಅದು ನೋಡಿ P of A ಅಂದ್ರೆ 2 into P of B, 2 into P of B ಪ್ಲಸ್ P of B. P of C ಅಂದ್ರೆ ಏನ್ ಬರೀಬಹುದು ನಾವು? 2 by 3 into P of B is equal to 1. ಇದನ್ನ ಯೂಸ್ ಮಾಡ್ಕೊಂಡು P of B ಕಂಡುಹಿಡಿಬೇಕು. ನೋಡಿ 3 LCM ತಗೊಂಡ್ಬಿಟ್ವಿ ಅಂದ್ರೆ ಇಲ್ಲಿ 3 2s are 6 ಪ್ಲಸ್ 3 1s are 3 plus 2 into P of B is equal to 1. ಹಾಗಾದ್ರೆ P of B ಏನಾಗ್ಬಿಡುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 3 by 6 plus 3 9 10 11 ಆಗುತ್ತೆ, ಹೌದಾ? 3 by 11 ಬರುತ್ತೆ, ಫೋರ್ತ್ ಒನ್ ಬಂತು, ಹೌದಾ? ನೆಕ್ಸ್ಟ್ ನೋಡಿ 19th ದ ಪಾಯಿಂಟ್ 1, -3, 4 ಲೈಸ್ ಇನ್ ದ ಆಕ್ಟೆಂಟ್ ಅಂತ ಹೇಳಿದ್ದಾರೆ. ನೋಡಿ ಇದನ್ನ ನೆನ್ಪಿಡ್ಕೊಳೋದಕ್ಕೆ ಒಂದು ಶಾರ್ಟ್ ಕಟ್ ಐಡಿಯಾ ಹೇಳಿರ್ತೀವಿ, ಗೊತ್ತಿರಬೇಕು. ಯಾವಾಗ್ಲೂ ಆಕ್ಟೆಂಟ್ ಬರಿಬೇಕು ಅಂದ್ರೆ ಇದ್ರದ್ದು ಕ್ವಾಡ್ರೆಂಟ್ ಬರಿಬೇಕು ಫಸ್ಟಿಗೆ. ನೋಡಿ 1, -3 ಅಂದ್ರೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂತ ಹೇಳಿದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲ, ಫೋರ್ತ್ ಕ್ವಾಡ್ರೆಂಟ್. ನೋಡಿ ಪ್ಲಸ್ ಇದೇನಾದ್ರು ಪಾಸಿಟಿವ್ ಇತ್ತು ಅಂದ್ರೆ ಇಲ್ಲಿ ಯಾವಾಗ್ಲೂ +0 ಮಾಡ್ಬೇಕು, ಅಂದ್ರೆ ಇದೇನಾಗುತ್ತೆ ಅಂದ್ರೆ ಫೋರ್ತ್ ಆಕ್ಟೆಂಟ್ ಬರುತ್ತೆ. ನೋಡಿ ಗೊತ್ತಿರ್ಬೇಕಷ್ಟೇ, ಅಂದ್ರೆ ಆನ್ಸರ್ ಫೋರ್ತ್ ಒನ್. ನೋಡಿ ಏನಾದ್ರು ಇಲ್ಲಿ ಈ ಜಾಗದಲ್ಲಿ ಇದೆಯಲ್ಲ, ಇದು ನೆಗೆಟಿವ್ ಆಗಿತ್ತು ಅಂತ ಹೇಳಿದ್ರೆ +4 ಮಾಡ್ಬೇಕಷ್ಟೇ. ಅಂದ್ರೆ ಫಾರ್ ಎಕ್ಸಾಂಪಲ್ 1, -3, -4 ಇಂದ ಆಕ್ಟೆಂಟ್ ಬೇಕು ಅಂದ್ರೆ ಇದು ಫೋರ್ತ್ ಕ್ವಾಡ್ರೆಂಟ್, ಇಲ್ಲಿ ನೆಗೆಟಿವ್ ಇದೆ ಅಂದ್ರೆ +4, 4 + 4 ಅಂದ್ರೆ ಏನಾಗುತ್ತೆ ಅಲ್ಲಿ 8 ಆಕ್ಟೆಂಟ್, ಹೌದಾ? ಅಂದ್ರೆ ನೆಗೆಟಿವ್ ಇತ್ತು ಅಂದ್ರೆ +4 ಮಾಡೋದು, ಪಾಸಿಟಿವ್ ಇತ್ತು ಅಂದ್ರೆ +0 ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ, ಗೊತ್ತಾಯ್ತಲ್ಲ? ಈ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ನೆನ್ಪಿಟ್ಕೊಂಡಿರ್ಬೋದು ಅಲ್ಲಿ. ನೆಕ್ಸ್ಟ್ ನೋಡಿ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಒಬ್ಟೈನ್ಡ್ ಬೈ ಎಲಿಮಿನೇಟಿಂಗ್ ದ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇನ್ ದ ಫ್ಯಾಮಿಲಿ ಆಫ್ ದ ಕರ್ವ್ ಅಂತ ಹೇಳಿದ್ವಿ. ನೋಡಿ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ವಿ. ಕೊಟ್ಟಿರೋನು C1y is equal to C2 plus C3 into e power x plus C4. ನೋಡಿ ಇಲ್ಲಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಿಲ್ಲಿ, ಹೌದಾ? ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಕ್ ಬರಲ್ಲ. ನೋಡಿ ಇದನ್ನ y is equal to C2 plus C3 by C1 into e power x into e power C4 ಬರೀಬೋದಲ್ಲ. a power m plus n ತರ ಇದೆ, a power m into a power n ಬರ್ಕೊಂಡ್ವಿ. ನೋಡಿ ಇದನ್ನು ಕಾನ್ಸ್ಟೆಂಟ್,
ಇದನ್ನು ಕಾನ್ಸ್ಟೆಂಟ್, ಇಷ್ಟು ಕಾನ್ಸ್ಟೆಂಟ್ ಸೇರ್ಕೊಂಡು ಒಂದು ಕಾನ್ಸ್ಟೆಂಟ್ ಬರೀತೀನಿ, a ಇಂಟು ಇ ಪವರ್ ಎಕ್ಸ್. ಹೌದಾ? ದೇರ್ಫೋರ್ ಓನ್ಲಿ ಒನ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ, ಒಂದೇ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ಅಂದ್ರೆ ದೇರ್ಫೋರ್ ಆರ್ಡರ್ ಈಸ್ ಒನ್ ಬರುತ್ತೆ, ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? 21 ನೋಡಿ, ಪ್ರೀವಿಯಸ್ ಇಯರ್ ಆಕ್ಚುಲಿ 21 KCET ಎಕ್ಸಾಮಿಗೆ ಕೇಳಿದಾರೆ, ಅದು ಈಸಿಯಾಗಿ ಮಾಡ್ಕೋಬಹುದು, ಆದರೆ ಕೇರ್ಫುಲ್ ಆಗಿ ಮಾಡ್ಬೇಕು ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದೆನ್ ಎಫ್ ಡ್ಯಾಶ್ ಆಫ್ ರೂಟ್ 3 ಕೇಳಿದ್ದಾರೆ. ಹೌದಾ? ನೋಡಿ, ಈಗ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡೆ ಅಂದ್ರೆ ಅವಾಗ ರೂಟ್ 3 ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗುತ್ತೆ. ಹೌದಾ? ಯಾಕಂದ್ರೆ ಎಕ್ಸ್ ಇರೋದಾಗಲೇ ರೂಟ್ 3 ಕೊಟ್ಟಿದ್ದಾರೆ, ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಬಂದಿದೆ. ಹೌದಾ? ಈಗ ನೋಡಿ, ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂದ್ರೆ ಸೈನ್ ಇನ್ವರ್ಸ್ ಆಫ್ 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ. ನೋಡಿ, ಇದನ್ನ ಡೈರೆಕ್ಟ್ ಆಗಿ ನಾವು 2 ಥೀಟಾ ಬರೋದು ತಪ್ಪಾಗ್ಬಿಡುತ್ತೆ ಇಲ್ಲಿ, ಯಾಕಂದ್ರೆ ಇಲ್ಲಿ ಥೀಟಾ ಈಕ್ವಲ್ ಟು 60 ಡಿಗ್ರಿ ಇದೆ ಅಂದ್ರೆ. ಹೌದಾ? ದಟ್ ಇಂಪ್ಲೈಸ್ 2 ಥೀಟಾ 120 ಡಿಗ್ರಿ ಆಗುತ್ತೆ. ಹೌದಾ? 2 ಥೀಟಾ 120 ಡಿಗ್ರಿ ಆಯ್ತು. ಹೌದಾ? 2 ಥೀಟಾ 120 ಡಿಗ್ರಿ ಆಯ್ತು ಅಂತ ಹೇಳಿದ್ರೆ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರ್ತಾ ಇದೆ. ಹೌದಾ? ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಪೈ ಮೈನಸ್ ಬರಿಬೇಕು ತಾನೆ, ಅದಕ್ಕೆ ಪೈ ಮೈನಸ್ 2 ಥೀಟಾ ಬರಿಬೇಕು ನೋಡಿ. ಯಾಕಂದ್ರೆ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ನಮಗೆ ಫಸ್ಟ್ ಕ್ವಾಡ್ರೆಂಟ್ ಬಿಟ್ರೆ ಫೋರ್ತ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸಿಸ್ಟ್ ಆಗಲ್ಲ, ಅದಕ್ಕೆ ಪೈ ಮೈನಸ್ 2 ಥೀಟಾ ಬರಿತೀವಿ. ಹಾಗಾದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಪೈ ಮೈನಸ್ 2 ಇಂಟು ಥೀಟಾ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ ನೋಡಿ. ಅವಾಗ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ 0 ಮೈನಸ್ 2 ಇಂಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅಥವಾ ಎಫ್ ಡ್ಯಾಶ್ ಆಫ್ ರೂಟ್ 3 ಏನಾಗುತ್ತೆ ಅಂದ್ರೆ ಮೈನಸ್ 2 ಬೈ 1 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 3 ಮೈನಸ್ 2 ಬೈ 4 ಅಂದ್ರೆ ಆನ್ಸರ್ ಮೈನಸ್ 1 ಬೈ 2 ಬರುತ್ತೆ. ಹೌದಾ? ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ನೋಡಿ, ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. 21ಗೆ ಸೆಕೆಂಡ್ ಒನ್ ಬರುತ್ತೆ, ಅಲ್ಲಿ ಟೀಟಾನ ನೋಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ಕೋಬೇಕು. ಹೌದಾ? ಮತ್ತೆ ನೋಡಿ, ಅಲ್ಲಿ ನಾವು ಡೈರೆಕ್ಟ್ 2 ಥೀಟಾ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ, ಯಾಕಂದ್ರೆ ಇಲ್ಲಿ 120 ಡಿಗ್ರಿ ಇದೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಒನ್ ನೋಡಿ, 22. If A is equal to 1 3 4 2, B is equal to 2 minus 1 1 2, then determinant of A B B dash ಕೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಎ ಬಿ ಬಿ ಡ್ಯಾಶ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಡ್ಯಾಶ್ ಬರುತ್ತೆ. ಹೌದಾ? ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ 2 ಮೈನಸ್ 12 ಅಲ್ಲ, ಡಿಟರ್ಮಿನೆಂಟ್ ಆಫ್ ಬಿ ಅಂದ್ರೆ 4 ಮೈನಸ್ ಆಫ್ ಮೈನಸ್ ಪ್ಲಸ್ 1, ಡಿಟರ್ಮಿನೆಂಟ್ ಆಫ್ ಬಿ ಡ್ಯಾಶ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಬಿ ನೇ ಬರಿಬಹುದು. ಹೌದಾ? ಅಂದ್ರೆ 2 ಮೈನಸ್ 12 ಅಂದ್ರೆ ಮೈನಸ್ 10 ಇಂಟು 5 ಇಂಟು ಇದು 5 ಆಗುತ್ತಲ್ಲ, ಅಂದ್ರೆ 10 5 50, 50 5 250, ಅದಕ್ಕೆ ಮೈನಸ್ 250 ಬರುತ್ತೆ, ಅಂದ್ರೆ ಫೋರ್ತ್ ಒನ್ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ ಇತ್ತು ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಗೊತ್ತಿದಲ್ಲ, ಅದು ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. 23 ಈಸಿ ಇದೆ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಎಕ್ಸ್ ಡಿ ಎಕ್ಸ್. ಹೌದಾ? ನೋಡಿ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಟಿ ತಗೊಳ್ಳಿ ಅಷ್ಟೇ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದೆ ಅಂದ್ರೆ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಅಂದ್ರೆ ಇ ಪವರ್ ಎಕ್ಸ್ ನ ಕಾಮನ್ ತಗೊಂಡೆ ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಅಂದ್ರೆ ಇದು ಯಾವ ತರ ಬಂದ್ಬಿಡುತ್ತೆ ಅಂದ್ರೆ ಡಿ ಟಿ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಟಿ, ಅಂದ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಟಿ ಡಿ ಟಿ ಆಯ್ತು. ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಟಿ ಅಂದ್ರೆ ಟ್ಯಾನ್ ಟಿ ಪ್ಲಸ್ ಸಿ, ಅಥವಾ ಟ್ಯಾನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ ಬರುತ್ತೆ, ಅಂದ್ರೆ ಆಪ್ಷನ್ 1 ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 24. ನೋಡಿ, ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಿದ್ರೆ, ನೋಡಿ ನಮಗೆ ಇಂಪಾರ್ಟೆಂಟ್ ಏನೇನು ಗೊತ್ತಿರೋದು ಅಂದ್ರೆ ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ಆರ್ ಕಂಟಿನ್ಯೂಸ್ ಇತ್ತು ಅಂದ್ರೆ
ನೋಡಿ ಯಾವ್ದಾದಕ್ಕೆ ವಿತೌಟ್ ಕಂಡೀಷನ್ ಕಂಟಿನ್ಯೂಸ್ ಬರಿತೀವಿ ಅಂದ್ರೆ ಎಫ್ ಪ್ಲಸ್ ಜಿ, ಹೌದಾ, ಎಫ್ ಮೈನಸ್ ಜಿ, ಎಫ್ ಇಂಟು ಜಿ, ಹೌದಾ, ನೆಕ್ಸ್ಟ್ ಎಫ್ ಆಫ್ ಜಿ, ಜಿ ಆಫ್ ಎಫ್, ಇಷ್ಟು ಏನಾಗಿರುತ್ತೆ ಅಂದ್ರೆ ಕಂಟಿನ್ಯೂಸ್. ಎಫ್ ಬೈ ಜಿ ಏನಾದ್ರೂ ಕಂಟಿನ್ಯೂಸ್ ಆಗಬೇಕು ಅಂದ್ರೆ ಜಿ ಏನಾಗಿರ್ಬೇಕು ಅಂದ್ರೆ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು, ಹೌದಾ. ಅದೇ ನಮಗೆ ಜಿ ಬೈ ಎಫ್ ಕಂಟಿನ್ಯೂಸ್ ಇರಬೇಕು ಅಂದ್ರೆ ಎಫ್ ನಾಟ್ ಈಕ್ವಲ್ ಟು 0 ಆಗಬೇಕು, ಹೌದಾ. ಹಾಗೆ ನೋಡಿ ಇಲ್ಲಿ ಏನೇನಾಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಸ್ಕಂಟಿನ್ಯೂಸ್, ಫಸ್ಟ್ ಒನ್ ಅಂತೂ ಕಂಟಿನ್ಯೂಸ್, ಸೆಕೆಂಡ್ ಕಂಟಿನ್ಯೂಸ್, ಥರ್ಡ್ ಕಂಟಿನ್ಯೂಸ್, ಹೌದಾ. ನೋಡಿ ಫೋರ್ತ್ ಒನ್ ಕಂಟಿನ್ಯೂಸ್ ಆಗಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದ್ರೆ 2x ನಾಟ್ ಈಕ್ವಲ್ ಟು 0 ಆಗಬೇಕು, ಅಂದ್ರೆ ಎಕ್ಸ್ ನಾಟ್ ಈಕ್ವಲ್ ಟು 0 ಇಲ್ಲಿ ಕೊಟ್ಟಿಲ್ಲ ಇಲ್ಲಿ, ಅದಕ್ಕೆ ಫೋರ್ತ್ ಒನ್ ಇಸ್ ಡಿಸ್ಕಂಟಿನ್ಯೂಸ್, ಹೌದಾ. ಇಲ್ಲಿ ಫೋರ್ತ್ ಒನ್ ಏನಾಗ್ಬಿಡುತ್ತೆ ಅಂದ್ರೆ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಬೈ ಕೊಟ್ಟಿರೋದು, ಹೌದಾ. ಜಿ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಈಕ್ವಲ್ ಟು 0, ಹೌದಾ. ಅದಕ್ಕೆ ಅಲ್ಲಿ ಫೋರ್ತ್ ಒನ್ ಆನ್ಸರ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಒಂದು 25 ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್, ಹೌದಾ. ನೋಡಿ ಇದನ್ನ ಆಕ್ಚುಲಿ ಹೇಗೆ ಬರ್ಕೊಂಡಿದ್ವಿ ಅಂದ್ರೆ ನ್ಯೂಮರೇಟರಿಗೆ ಆಡ್ ಅಂಡ್ ಸಬ್ಟ್ರಾಕ್ಟ್ 2x ಮಾಡ್ಕೊಂಡಿರ್ತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಮೈನಸ್ 2x ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್, ಹೌದಾ. ನ್ಯೂಮರೇಟರ್ನ ಈಗ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2x ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ ಇದು ಏನ್ ಬಂದಿರುತ್ತೆ, 1 ಮೈನಸ್ 2 ಇಂಟು ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್, ಹೌದಾ. ಮತ್ತು ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ ಈ ತರ ಬರೀಬೋದಲ್ಲ, 1 ಇಂಟು ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್, ಹೌದಾ. ನೋಡಿ ಎರಡಕ್ಕೂ ರಿಸಲ್ಟ್ ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಮೈನಸ್ 2 ಇಂಟು, ನೋಡಿ ಇದಕ್ಕೊಂದು ರಿಸಲ್ಟ್ ಹೇಳಿದ್ವಿ, ನ್ಯೂಮರೇಟರ್ ಗಿಂತ ಡಿನಾಮಿನೇಟರ್ ಅಲ್ಲಿ ಒಂದು ಜಾಸ್ತಿ ಇತ್ತು ಅಂದ್ರೆ ಇದು ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಬರೀತಿದ್ವಿ, ಹೌದಾ, ಪ್ಲಸ್ ಸಿ. ನೋಡಿ ಇಲ್ಲ ಇಲ್ಲಿ ಎಲ್ ಸಿ ಎಂ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದಾರೆ ಅಷ್ಟೇ. ಇ ಪವರ್ ಎಕ್ಸ್ ನ ಕಾಮನ್ ತಗೊಂಡ್ವಿ ಅಂದ್ರೆ ಇಲ್ಲಿ ಏನ್ ಬರ್ಬೋದು, 1 ಮೈನಸ್ 2 ಬೈ ಎಕ್ಸ್ ಪ್ಲಸ್ 1 ಇಂಟು ಇ ಪವರ್ ಎಕ್ಸ್ ಬರುತ್ತೆ. ಕಾನ್ಸ್ಟೆಂಟ್ ನ 0 ಬರ್ಕೊಂಡಿದ್ದಾರೆ. ಎಲ್ ಸಿ ಎಂ ತಗೊಂಡ್ವಿ ಅಂದ್ರೆ ಎಕ್ಸ್ ಪ್ಲಸ್ 1 ಮೈನಸ್ 2 ಅಂದ್ರೆ ಎಕ್ಸ್ ಮೈನಸ್ 1 ಆಗುತ್ತೆ, ಅಂದ್ರೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ, ಹೌದಾ. ಅಂದ್ರೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಇಂಟು ಇ ಪವರ್ ಎಕ್ಸ್ ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ, ಹೌದಾ. ನೆಕ್ಸ್ಟ್ ಒನ್ 26. The value of integration from 0 to pi by 2 log of 4 plus 3 sin x by 4 plus 3 cos x dx. ನೋಡಿ ಇದಕ್ಕೂ ನಾವು ಡೈರೆಕ್ಟ್ ಆಗಿ ಬರ್ಕೋಬಹುದು, ಐಡಿಯಾ ಗೊತ್ತಿತ್ತು ಅಂದ್ರೆ 0 ಆಗುತ್ತೆ ಇದಕ್ಕೆ ಆನ್ಸರ್. ನೋಡಿ ಇಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಇದ್ರೆ ಡೈರೆಕ್ಟ್ 0 ಬರೀರಿ ಅಂದ್ರೆ ನೋಟ್ 0 to pi by 2 log of ಇಲ್ಲಿ ಯಾವ್ದಾದ್ರು ಒಂದು a plus b t ratio of x by a plus b co ratio of x ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ 0 ಅಂತ ಬರೀಬಹುದು, ಹೌದಾ. ಯಾಕಂದ್ರೆ ಪೈ ಬೈ 2 ಬರ್ಕೊಂಡಾಗ ಅದು ಟಿ ರೇಷಿಯೋ ಇರೋದು ಕೋ ರೇಷಿಯೋ ಇರೋದು ಟಿ ರೇಷಿಯೋ ಆಗುತ್ತೆ. ನೆಕ್ಸ್ಟ್ ಎರಡನ್ನು ಆಡ್ ಮಾಡಿದ್ವಿ ಅಂದ್ರೆ ಅದು ಮಲ್ಟಿಪ್ಲೈ ಆಗ್ಬಿಟ್ಟು ಕ್ಯಾನ್ಸಲ್ ಆಗಿ ಲಾಗ್ 1 ಬರುತ್ತೆ, ಲಾಗ್ 1 ವ್ಯಾಲ್ಯೂ 0 ಆಗ್ಬಿಡುತ್ತೆ, ಹೌದಾ. ಯಾಕೆ ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು, ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೋಬಹುದು. ಥರ್ಡ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 27. If the curve ay plus x square equal to 7, x cube is equal to y, cuts orthogonal at 1, then the value of a is ಅಂತ ಹೇಳಿದ್ದಾರೆ. ಇದು ಆಲ್ರೆಡಿ ಮತ್ತೊಂದ್ಸಲ ರಿಪೀಟ್ ಆಗಿದೆ ಇದು, ಹೌದಾ. ಅಂದ್ರೆ ಫಸ್ಟ್ ಟೆಸ್ಟ್ ಎಲ್ಲ ಏನೋ ಬಂದಿತ್ತು. ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಳಕ್ ಒಂದು ಐಡಿಯಾ ಹೇಳಿದ್ವಿ. 1,1 ಹತ್ರ ಆರ್ಥೋಗೋನಲ್ ಇರುತ್ತೆ ಅಂದ್ರೆ 1,1 ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಹಾಗಾದ್ರೆ 1,1 ಲೈ ಆನ್ ay ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ತಗೊಂಡ್ರೆ ಡೈರೆಕ್ಟ್ ಆಗಿ ಬರುತ್ತೆ. a ಪ್ಲಸ್ 1 ಇಸ್ ಈಕ್ವಲ್ ಟು 7 ಅಂದ್ರೆ a ಇಸ್ ಈಕ್ವಲ್ ಟು 6 ಬರುತ್ತೆ, ಥರ್ಡ್ ಒನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ 28. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ 2y ಪ್ಲಸ್ 3x ಸ್ಕ್ವೇರ್ dx ಇಸ್ ಈಕ್ವಲ್ ಟು x dy, ಹೌದಾ. ನೋಡಿ ಇಲ್ಲಿ dy ಬೈ dx ಅಥವಾ dx ಬೈ dy ಚೆಕ್ ಮಾಡ್ಕೋಬೇಕು ನಾವು.
ನೋಡಿ dy ಬೈ dx ಮಾಡ್ಕೊಂಡ್ವಿ ಅಂದ್ರೆ ಇದು 2y ಪ್ಲಸ್ 3x ಸ್ಕ್ವೇರ್ ಬೈ x ಬರುತ್ತಲ್ಲ, ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ dy ಬೈ dx ಇಸ್ ಈಕ್ವಲ್ ಟು 2y ಬೈ x ಪ್ಲಸ್ 3x. 2y ಬೈ x ನಾನು LHS ತಗೊಂಡೆ ಅಂದ್ರೆ dy ಬೈ dx ಮೈನಸ್ 2y ಬೈ x ಇಸ್ ಈಕ್ವಲ್ ಟು 3x. ಅಂದ್ರೆ ಇಲ್ಲಿ p ಇಸ್ ಈಕ್ವಲ್ ಟು ಮೈನಸ್ 2 ಬೈ x ಇದೆ. therefore ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ e ಪವರ್ ಇಂಟಿಗ್ರೇಷನ್ ಆಫ್ p dx ಅಂದ್ರೆ e ಪವರ್ ಇಂಟಿಗ್ರೇಷನ್ ಆಫ್ ಮೈನಸ್ 2 ಬೈ x dx e ಪವರ್ ಮೈನಸ್ 2 ಇಂಟು 1 ಬೈ x ಇಂದ ಇಂಟಿಗ್ರೇಷನ್ ಲಾಗ್ x ಬರುತ್ತೆ. ಅಂದ್ರೆ e ಪವರ್ ಲಾಗ್ x ಪವರ್ ಮೈನಸ್ 2 ಬರೀಬೋದಲ್ಲ, ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಪವರ್ ಮೈನಸ್ 2 ಅಥವಾ 1 ಬೈ x ಸ್ಕ್ವೇರ್ ಬರುತ್ತೆ. ಅಂದ್ರೆ ಆಪ್ಷನ್ 3 ಹೌದಾ. 29ಗೂ ಒಂದು ಶಾರ್ಟ್ ಕಟ್ ಹೇಳಿರ್ತೀವಿ, ಗೊತ್ತಿರಬೇಕು ನೋಡಿ. ಇಫ್ y ಇಸ್ ಈಕ್ವಲ್ ಟು ರೂಟ್ ಆಫ್ f ಆಫ್ x ಪ್ಲಸ್ ರೂಟ್ ಆಫ್ f ಆಫ್ x ಪ್ಲಸ್ ರೂಟ್ ಆಫ್ f ಆಫ್ x ಅಪ್ ಟು ಇನ್ಫಿನಿಟಿ ಇತ್ತು ಅಂದ್ರೆ ಯಾವಾಗಲೂ f ಡ್ಯಾಶ್ ಆಫ್ x ಏನಾಗಿರುತ್ತೆ ಅಂದ್ರೆ f ಡ್ಯಾಶ್ ಆಫ್ x ಡಿವೈಡೆಡ್ ಬೈ 2y ಮೈನಸ್ 1 ಆಗಿರುತ್ತೆ. ಹೌದಾ. ಅಂದ್ರೆ dy ಬೈ dx, ಸಾರಿ dy ಬೈ dx ಯಾವಾಗಲೂ ಏನಾಗಿರುತ್ತೆ ಅಂದ್ರೆ f ಡ್ಯಾಶ್ ಆಫ್ x ಡಿವೈಡೆಡ್ ಬೈ 2y ಮೈನಸ್ 1. ಅಂದ್ರೆ ಇಲ್ಲಿ ಆನ್ಸರ್ ಏನಾಗಿರ್ಬೇಕಂದ್ರೆ ಇದಕ್ಕೆ dy ಬೈ dx ಇಸ್ ಈಕ್ವಲ್ sin x ಇನ್ ಡಿಫರೆನ್ಶಿಯೇಷನ್ cos x ಡಿವೈಡೆಡ್ ಬೈ 2y ಮೈನಸ್ 1 ಬರುತ್ತೆ. ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 30, ಕೇರ್ಫುಲ್ ಆಗಿ ಮಾಡಬೇಕು. ಇಫ್ x ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ y ಇಸ್ ಈಕ್ವಲ್ ಟು ಟಿ ಕ್ಯೂಬ್ ದೆನ್ ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಕೇಳಿದ್ದಾರೆ. ಹೌದಾ. ಅದ್ರಲ್ಲಿ ನೋಡಿ ಏನ್ ಬರೀಬಹುದು, ಡಿ ಎಕ್ಸ್ ಬೈ ಡಿ ಟಿ ಅಂದ್ರೆ 2t ಆಗುತ್ತೆ, ಡಿ ವೈ ಬೈ ಡಿ ಟಿ ಅಂದ್ರೆ 3t ಸ್ಕ್ವೇರ್ ಆಗುತ್ತೆ. ಹೌದಾ. therefore ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಅಂದ್ರೆ 3 ಸ್ಕ್ವೇರ್ ಬೈ 2t ಅಂದ್ರೆ 3 ಬೈ 2 ಇಂಟು ಟಿ ಆಯ್ತು. ಈಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ 3 ಬೈ 2 ಇಂಟು ಟಿ ದ ಡಿಫರೆನ್ಶಿಯೇಷನ್ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತಲ್ಲ. 3 ಬೈ 2 ಇಂಟು 1 ಬೈ ಡಿ ಎಕ್ಸ್ ಬೈ ಡಿ ಟಿ ಬರೀತೀವಿ. 3 ಬೈ 2 ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂದ್ರೆ 2t ಅಲ್ಲ, ಅಂದ್ರೆ ಆನ್ಸರ್ 3 ಬೈ 4t ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ. ನೆಕ್ಸ್ಟ್ ನೋಡಿ 31. The side of the equilateral triangle are increasing at the rate of 2 cm per second ಅಂತ ಹೇಳಿದ್ದಾರೆ. ಅಂದ್ರೆ dx by dt is equal to 2 cm per second. Then the rate at which area is increasing ಅಂತ ಹೇಳಿದ್ದಾರೆ. ಹೌದಾ. ಅಂದ್ರೆ ನಮಗೆ ಏರಿಯಾ ಇಸ್ ಈಕ್ವಲ್ ಟು ಏನ್ ಗೊತ್ತಿರೋದು √3/4 ಎಕ್ಸ್ ಸ್ಕ್ವೇರ್. ಹೌದಾ. ಹಾಗಾದ್ರೆ ಇದು ಡಿ ಎ ಬೈ ಡಿ ಟಿ ಅಂದ್ರೆ √3/4 ಇಂಟು 2x ಇಂಟು ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. √3/4 ಇಂಟು 2 ಇಂಟು ಎಕ್ಸ್ ಅಂದ್ರೆ 10 ಕೊಟ್ಟಿದ್ದಾರೆ, ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂತ ಹೇಳಿದ್ರೆ 2 ಕೊಟ್ಟಿದ್ದಾರೆ. 2 2 4 ಕ್ಯಾನ್ಸಲ್ ಆಯ್ತು. ಅಂದ್ರೆ ಆನ್ಸರ್ 10√3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರುತ್ತೆ. ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ಹೌದಾ. ನೆಕ್ಸ್ಟ್ ನೋಡಿ 32 ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ಗೊತ್ತಿರಬೇಕು ನೋಡಿ. 32 ಏನಂತ ಹೇಳಿದ್ವಿ ಅಂದ್ರೆ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಹೋಲ್ ಪವರ್ ಎಕ್ಸ್ ಇತ್ತು ಅಂದ್ರೆ ಹೌದಾ, ದೆನ್ ಎಫ್ ಮ್ಯಾಕ್ಸಿಮಮ್ ಈಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಇ ಅಂತ ಹೇಳಿದ್ವಿ. ಹೌದಾ. therefore ಎಫ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎಫ್ ಆಫ್ 1 ಬೈ ಇ ಆಗಿರುತ್ತೆ. 1 ಬೈ 1 ಬೈ ಇ ಹೋಲ್ ಪವರ್ 1 ಬೈ ಇ ಆಗ್ಬಿಟ್ಟು ಆನ್ಸರ್ ಇ ಪವರ್ 1 ಬೈ ಇ ಆಗುತ್ತೆ. ಹೌದಾ. ನೋಡಿ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಅದು ಇಂಪಾರ್ಟೆಂಟ್. ನಮಗೆ ಡೈರೆಕ್ಟ್ ರಿಸಲ್ಟ್ ಗೊತ್ತಿತ್ತು ಅಂದ್ರೆ ಎಷ್ಟೊಂದು ಕಡೆ ಇದು ಯೂಸ್ ಆಗುತ್ತೆ. ಆಯ್ತಲ್ಲ, ಗೊತ್ತಿರಬೇಕು. 33 ನೋಡಿ, ಇಂಟಿಗ್ರೇಷನ್ ಆಫ್ 3 ಇ ಪವರ್ ಎಕ್ಸ್ ಮೈನಸ್ 5 ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4 ಇ ಪವರ್ ಎಕ್ಸ್ ಪ್ಲಸ್ 5 ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಇಂಟು ಲಾಗ್ ಆಫ್ 4 ಇ ಪವರ್ ಎಕ್ಸ್ ಪ್ಲಸ್ 5 ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ. ದೆನ್ ಎ ಅಂಡ್ ಬಿ ವ್ಯಾಲ್ಯೂ ಕೇಳಿದ್ದಾರೆ ನೋಡಿ. ಎರಡು ಕಡೆ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಇದನ್ನೀಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಇಂಟಿಗ್ರೇಷನ್ ಡಿಫರೆನ್ಶಿಯೇಷನ್ ಕ್ಯಾನ್ಸಲ್ ಆಗಿ 3 ಇ ಪವರ್ ಎಕ್ಸ್ ಮೈನಸ್ 5 ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4 ಇ ಪವರ್ ಎಕ್ಸ್ ಪ್ಲಸ್ 5 ಇ ಪವರ್ ಮೈನಸ್ ಎಕ್ಸ್ ಬಂತು ಇಸ್ ಈಕ್ವಲ್ ಟು ಎ ಬರುತ್ತೆ ಇಂಟು ಎಕ್ಸ್ ಇನ್ ಡಿಫರೆನ್ಶಿಯೇಷನ್ 1, ಬಿ ಇಂಟು ಲಾಗ್ ಇನ್ ಡಿಫರೆನ್ಶಿಯೇಷನ್ 1 ಬೈ
4 e power x plus 5 e power minus x into ಮತ್ತೆ ಇದು ಡಿಫರೆನ್ಸಿಯೇಷನ್ 4 e ಪವರ್ x minus 5 e ಪವರ್ minus x ಬರುತ್ತದ. ನೋಡಿ ಈಗ ಇದಕ್ಕೆ ಮಲ್ಟಿಪ್ಲೈ ಬೈ 4 e ಪವರ್ x plus 5 e ಪವರ್ minus x ಮಾಡ್ಕೋಬೇಕು. ಅವಾಗ LHS ಅಲ್ಲಿ 3 e ಪವರ್ x minus 5 e ಪವರ್ minus x is equal to a into 4 e ಪವರ್ x plus 5 e ಪವರ್ minus x plus b into ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿಲ್ಲ, ಏನ್ ಬರುತ್ತೆ 4 e ಪವರ್ x minus 5 e ಪವರ್ minus x ಬರುತ್ತದ. ಈಗ ನೋಡಿ ನೆಕ್ಸ್ಟ್ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ e ಪವರ್ x ಮಾಡಿದೆ ಅಂದ್ರೆ 3 is equal to 4a plus 4b ಬಂತು. ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ e ಪವರ್ ಮೈನಸ್ x ಮಾಡಿದ್ವಿ ಅಂದ್ರೆ -5 is equal to 5a minus 5b ಹೌದಾ, ಅಥವಾ ಇಲ್ಲಿ a plus b is equal to 3/4 ಬರೀಬಹುದು. 5 ಇಂದ ಡಿವೈಡ್ ಮಾಡಿದ್ವಿ ಅಂದ್ರೆ a minus b is equal to -1 ಹೌದಾ, a minus b is equal to -1 ಬರುತ್ತೆ ಹೌದಾ. ಇದು ನೋಡಿ ಎರಡನ್ನ ಆಡ್ ಮಾಡ್ಕೊಳ್ಳಿ. ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಮಾಡಿದ್ವಿ ಅಂದ್ರೆ 2a is equal to 3/4 minus 1, 2a is equal to -1/4. ಹಾಗಾದ್ರೆ a is equal to -1/8 ಬಂತು ಹೌದಾ. ನೋಡಿ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2, ಅವಾಗ a ಕ್ಯಾನ್ಸಲ್ ಆಗ್ಬಿಟ್ಟು 2b is equal to 3/4 ಪ್ಲಸ್ 1 ಆಗುತ್ತೆ. ಅಂದ್ರೆ 2b is equal to 7/4 ಆಯ್ತು, b is equal to 7/8 ಬರುತ್ತೆ ಹೌದಾ. ಅಂದ್ರೆ -1/8 ಮತ್ತೆ 7/8 ಅಂದ್ರೆ ಫಸ್ಟ್ ಒನ್ ಬಂತು ಹೌದಾ. ನೆಕ್ಸ್ಟ್ 34. The area of the region bounded by the curve y equal to sin x between the ordinates ಅಂತ ಹೇಳಿದ್ರೆ ಈಸಿ ಇದೆ ನೋಡಿ. ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಫ್ರಮ್ 0 to π/2 sin x dx ಮಾಡ್ಕೊಂಡ್ರೆ ಆಯ್ತು. ಯಾಕಂದ್ರೆ ನೋಡಿ 0 to π/2 sin x ಪಾಸಿಟಿವ್ ಇರುತ್ತೆ, ಅದಕ್ಕೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. sin x ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಫ್ರಮ್ 0 to π/2 ಮೈನಸ್ ಆಫ್ ಅಪ್ಪರ್ ಲಿಮಿಟ್ ಅಂದ್ರೆ ಕಾಸ್ π/2 ಮೈನಸ್ ಕಾಸ್ 0 ಬರುತ್ತೆ. ಮೈನಸ್ ಆಫ್ 0 -1 ಅಂದ್ರೆ 1 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ 4 ಬರುತ್ತೆ. ನೆಕ್ಸ್ಟ್ ನೋಡಿ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ರೆಪ್ರೆಸೆಂಟ್ಸ್ ಎ ಫ್ಯಾಮಿಲಿ ಆಫ್ ಅಂತ ಹೇಳಿದ್ರೆ 35 2x into dy by dx minus y is equal to 3 ಹೌದಾ. ನೋಡಿ ಇದನ್ನ ಎರಡು ಟೈಪ್ ಮಾಡ್ಬೋದು. ಒಂದು ವೇರಿಯಬಲ್ ಸಪರಬಲ್ ಫಾರ್ಮಿಗೆ ಚೇಂಜ್ ಮಾಡ್ಬೋದು, ಅಥವಾ ಅದನ್ನ ಲೀನಿಯರ್ ಇನ್ y ಅನ್ಕೊಂಡ್ಬಿಟ್ಟು ಟ್ರೈ ಮಾಡ್ಬೋದು. ಅಂದ್ರೆ ನೋಡಿ ಈ ತರ ಬರೀಬೋದಲ್ಲ, 2x into dy is equal to 3 plus y into dx ಆಗುತ್ತೆ, ಅಥವಾ dy by 3 plus y is equal to dx by 2x ಬಂತು. ಹಾಗೆ ನೋಡಿ therefore ಜನರಲ್ ಸೊಲ್ಯೂಷನ್ ಇಂಟಿಗ್ರೇಷನ್ ಆಫ್ dy by y plus 3 is equal to ಇಂಟಿಗ್ರೇಷನ್ ಆಫ್ dx by 2x. ಅದರಲ್ಲಿ ಏನ್ ಬರುತ್ತೆ, ಇದು ಇಂಟಿಗ್ರೇಷನ್ ಲಾಗ್ ಆಫ್ y plus 3 is equal to 1/2 into log x plus ಕಾನ್ಸ್ಟೆಂಟ್. 2 ಈ ಕಡೆ ತಗೊಂಡ್ರೆ 2 into log of y plus 3 is equal to log x plus ಈ ಕಾನ್ಸ್ಟೆಂಟ್ ನೆಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಲಾಗ್ ಸಿ ಅಂತ ಬರ್ಕೊಂಡ್ಬಿಟ್ಟೆ ಅನ್ಕೊಳ್ಳಿ. ಅವಾಗ ಇದು ಏನ್ ಬರುತ್ತೆ ಅಂದ್ರೆ ಸಿಂಪ್ಲಿಫೈ ಮಾಡಿದಾಗ y plus 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸಿ ಬರುತ್ತೆ. ಅಂದ್ರೆ ನೋಡಿ ಇದು ಯಾವಾಗ್ಲೂ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ y ಸ್ಕ್ವೇರ್ ಈಕ್ವಲ್ ಟು 4ax ಫಾರ್ಮೆಟ್ ಅಲ್ಲಿ ಇದೆ, y ಸ್ಕ್ವೇರ್ ಈಕ್ವಲ್ ಟು 4x ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಪ್ಯಾರಾಬೋಲಾ ಬರ್ತದ. ಥರ್ಡ್ ಒನ್ ಬರುತ್ತೆ ಆಯ್ತಲ್ಲ. ನೆಕ್ಸ್ಟ್ ನೋಡಿ 36. ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕೇಳಿದಾನೆ. ನೋಡಿ ಈ ತರ ಏನಾದ್ರು dy by dx ಹೋಲ್ ಸ್ಕ್ವೇರ್ ಇತ್ತು ಅಂದ್ರೆ ನಾವು ಆ ಫಾರ್ಮೆಟ್ ಕಲ್ತೇ ಇರಲ್ಲ. ಅದಕ್ಕೆ ಅಲ್ಲಿ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಗೆ ನಾವಿಲ್ಲಿ
ಆನ್ಸರ್ ಟು ಕ್ವಶನ್ ಹೋಗ್ಬೇಕಷ್ಟೇ ನೋಡಿ. ಆಪ್ಷನ್ 1 ಅಲ್ಲಿ y ಇಸ್ ಈಕ್ವಲ್ ಟು 2 ಇದೆ ಅಂದ್ರೆ dy ಬೈ ಡಿ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. dy ಬೈ ಡಿ ಎಕ್ಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ 0 ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 0 ಪ್ಲಸ್ y ಈಕ್ವಲ್ ಟು 0 ಆಗ್ಬಿಟ್ಟಿದ್ದು y ಈಕ್ವಲ್ ಟು 0 ಬರುತ್ತೆ. ಸ್ಯಾಟಿಸ್ಫೈ ಆಗಲ್ಲ, ಈಗ ಒಂದನೇದಂತೂ ಅಲ್ಲ. ಎರಡನೇದು y ಇಸ್ ಈಕ್ವಲ್ ಟು 2x ಇದೆ ಅಂದ್ರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತಲ್ಲ, ಅಂದ್ರೆ 0 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 2 ಪ್ಲಸ್ y ಅಂದ್ರೆ 2x ಇಸ್ ಈಕ್ವಲ್ ಟು 0 ಅಲ್ಲ ನೋಡಿ. ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗ್ಬಿಟ್ಟಿದ್ದು 4 ಇಸ್ ಈಕ್ವಲ್ ಟು 0 ಆಗ್ತಿದೆ, ಇದನ್ನು ಬರಲ್ಲ. ಥರ್ಡ್ ಒನ್ y ಇಸ್ ಈಕ್ವಲ್ ಟು 2x ಮೈನಸ್ 4 ಅಂದ್ರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರೀಬಹುದು? 2 ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 2 ಪ್ಲಸ್ y ಅಂದ್ರೆ 2x ಮೈನಸ್ 4 ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. ಪ್ಲಸ್ 4 ಮೈನಸ್ 4 ಇಸ್ ಈಕ್ವಲ್ ಟು 0. ಸ್ಯಾಟಿಸ್ಫೈ ಆಗ್ತಿದೆ ಅಲ್ಲ, ಅದಕ್ಕೆ ಆನ್ಸರ್ 3 ಬರ್ತದೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 37 ಕೇರ್ಫುಲ್ ಆಗಿ ಮಾಡಬೇಕು. ದ ವ್ಯಾಲ್ಯೂ ಆಫ್ ಕಾಸ್ ಆಫ್ ಸೈನ್ ಇನ್ವರ್ಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ 5/3. ಹೌದಾ? ನೋಡಿ ಇಲ್ಲಿ ಸೈನ್ ಇನ್ವರ್ಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ ಪೈ ಬೈ 3 ನ ಪೈ ಬೈ 2 ಬರ್ಕೊಂಡು ಡೈರೆಕ್ಟ್ ಆಗಿ 0 ಬರದೆ ತಪ್ಪಾಗ್ಬಿಡುತ್ತೆ. ಅಲ್ಲಿ ಕೇರ್ಫುಲ್ ಆಗಿ ಬರೀಬೇಕು ನೋಡಿ. ಹಿಯರ್ ಪೈ ಬೈ 3 ಅಂತ ಹೇಳಿದ್ರೆ 3.14/3. ಹೌದಾ? ಅಂದ್ರೆ ಇದು ಗ್ರೇಟರ್ ದನ್ 1 ಇದೆ. ದೇರ್ಫೋರ್ ಸೈನ್ ಇನ್ವರ್ಸ್ ಪೈ ಬೈ 3 ಡಸ್ ನಾಟ್ ಎಕ್ಸಿಸ್ಟ್ ಆಯ್ತು. ಯಾಕಂದ್ರೆ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ವ್ಯಾಲ್ಯೂ -1 ಟು +1 ಇರಬೇಕು. ಹೌದಾ? ಅದಕ್ಕೆ ಎಕ್ಸಿಸ್ಟೇ ಆಗಲ್ಲ ಇಲ್ಲಿ, ಅದಕ್ಕೆ ಆನ್ಸರ್ ಫಸ್ಟ್ ಒನ್ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಒಂದು 38. ಇಫ್ ಎ ಇಸ್ ಈಕ್ವಲ್ ಟು ABC, then the number of binary operation of A. ನೋಡಿ ನಂಬರ್ ಆಫ್ ಬೈನರಿ ಆಪರೇಷನ್ ಗೆ ಫಾರ್ಮುಲಾ ಏನ್ ಹೇಳಿದ್ವಿ ಅಂದ್ರೆ n ಪವರ್ n ಪವರ್ 2 ಅಲ್ಲ, ಅಂದ್ರೆ ಇದು 3 ಪವರ್ 3 ಪವರ್ 2 ಆಗ್ಬಿಟ್ಟು 3 ಪವರ್ 9 ಬರುತ್ತೆ ಅಷ್ಟೇ. ಅಂದ್ರೆ ಫಸ್ಟ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 39 ಈಸಿ ಇದೆ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 and determinant of A is equal to 5, then determinant of A into adjoint of A is ಅಂತ ಹೇಳಿದಾರೆ. ಹೌದಾ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಲ್ಲ, ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಪವರ್ n-1 ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಪವರ್ n ಆಗುತ್ತೆ ಅಷ್ಟೇ. ಅಂದ್ರೆ 5³ ಆಗುತ್ತೆ. 5³ ಅಂದ್ರೆ 125. ಥರ್ಡ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 40. If A and B are the two events such that P of A equal to 1/3, P of B is equal to 1/2, and P of A union intersection B is equal to 1/6, P of A by B ಕೇಳಿದರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ P of A by B ಅಂದ್ರೆ P of A intersection B by P of B ಅಂದ್ರೆ 1/6 by 1/2. 2 1s are 2 3s. ಅಂದ್ರೆ ಆನ್ಸರ್ 1/3 ಬರುತ್ತೆ. ಥರ್ಡ್ ಒನ್. ಹೌದಾ? ನೆಕ್ಸ್ಟ್ 41 ನೋಡಿ. ಇಂಟಿಗ್ರೇಷನ್ ಫ್ರಮ್ 0 to a 1/1 plus 4x square ನ 2x whole square dx ಬರೀತೀವಿ is equal to π/8. ನೋಡಿ ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. x ಇನ್ ಕೋಎಫಿಷಿಯಂಟ್ 2 ಇದೆ ತಾನೆ, ಅದಕ್ಕೆ 1/2 ಇಂಟು tan ಇನ್ವರ್ಸ್ ಆಫ್ 2x ಫ್ರಮ್ 0 to a is equal to π/8 ಆಗುತ್ತೆ. 2 1s are 2 4s ಅಂದ್ರೆ tan ಇನ್ವರ್ಸ್ ಆಫ್ 2a ಮೈನಸ್ tan ಇನ್ವರ್ಸ್ ಆಫ್ 0 is equal to π/4. ಅಂದ್ರೆ tan ಇನ್ವರ್ಸ್ ಆಫ್ 0 ಅಂದ್ರೆ 0 ಅಲ್ಲ, tan ಇನ್ವರ್ಸ್ ಆಫ್ 2a is equal to π/4. ಅಂದ್ರೆ 2a is equal to tan π/4. tan π/4 ಅಂದ್ರೆ 1 ಆಗ್ಬಿಟ್ಟು a is equal to 1/2 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ. ಈಸಿ ಇದೆ. ನೆಕ್ಸ್ಟ್ ನೋಡಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿದಾರೆ 42ಗೆ. x ಇಂಟು dy ಬೈ dx ಮೈನಸ್ y is equal to x power 4 minus 3x. ಡಿವೈಡಿಂಗ್ ಬೈ x ಮಾಡಿದ್ವಿ ಅಂದ್ರೆ dy by dx minus y by x is equal to x power 4 minus 3x by x. ಹೌದಾ? ಅಂದ್ರೆ that implies p is equal to -1/4x ಇದೆ. Therefore integrating factor is equal to e power integration of p dx. ಅಂದ್ರೆ e power integration of -1/x dx e power minus log x ಆಯ್ತು.
e power log x whole power minus 1 ಅಂದ್ರೆ x power minus 1 ಆಗ್ಬಿಟ್ಟು 1 by x ಬರುತ್ತೆ ಹೌದಾ ಫಸ್ಟ್ ಒನ್ ಬರುತ್ತಾ ನೆಕ್ಸ್ಟ್ 43 if determinant of a equal to 3 and minus 1 less than or equal to k less than or equal to 2 ಅದು ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 3 ಕೊಟ್ಟಿರೋದು ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಕೆ ಹೌದಾ ನೋಡಿ ಇಲ್ಲಿ ಕೇರ್ಫುಲ್ ಆಗಿ ಬರೀಬೇಕು ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ಮಾಡ್ಲಸ್ ಆಫ್ ಕೆ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಮಾಡ್ಲಸ್ ಅಪ್ಲೈ ಮಾಡಿದಾಗ ಯಾವ್ದು ಮಿನಿಮಮ್ ಇರುತ್ತೆ ಅದನ್ನು ಬರೀಬೇಕು ಮಿನಿಮಮ್ 0 ಬಂದ್ಬಿಡುತ್ತೆ ಮ್ಯಾಕ್ಸಿಮಮ್ 2 ಬರುತ್ತೆ ಹೌದಾ ಈ ನೋಡಿ ಇದಕ್ಕೆ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡ್ಕೊಂತೀನಿ ಹಾಗಾದ್ರೆ ಮಾಡ್ಲಸ್ ಆಫ್ ಕೆ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಅದು 0 ಲೆಸ್ ದೆನ್ ಆರ್ ಈಕ್ವಲ್ ಇದು ಮ್ಯಾಗ್ನಿಟ್ಯೂಡ್ ಆಫ್ ಕೆ ಎ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 2 ಇಂಟು 3 ಬರುತ್ತೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಕೆ ಎ ಬಿಲಾಂಗ್ಸ್ ಟು ಏನೋ ಬರೀಬೋದು 0,6 ಬರುತ್ತೆ ಹೌದಾ ಫಸ್ಟ್ ಒನ್ ಬರುತ್ತೆ 43 ನೆಕ್ಸ್ಟ್ ನೋಡಿ 44 for any vector a vector the value of a vector cross I whole square plus a vector cross j whole square plus a vector cross k whole square is equal to ಅಂತ ಹೇಳಿದ್ದಾರೆ ನೋಡಿ ಈಸಿಯಾಗಿ ಬರೀಬಹುದು ಇಲ್ಲಿ ಜಸ್ಟ್ ನಮಗೆ ಎ ವೆಕ್ಟರ್ ನ ಐ ಅನ್ಕೊಂಡ್ಬಿಟ್ಟೆ ಅನ್ಕೊಳ್ಳಿ ಅವಾಗ ಇದೇನೇನಾಗುತ್ತೆ ಐ ಕ್ರಾಸ್ ಐ ಅಂದ್ರೆ 0 ವೆಕ್ಟರ್ ಹೋಲ್ ಸ್ಕ್ವೇರ್ ಆಯ್ತು ಐ ಕ್ರಾಸ್ ಜೆ ಅಂದ್ರೆ ಮೈನಸ್ ಐ ಕ್ರಾಸ್ ಜೆ ಅಂದ್ರೆ ಕೆ ಬರುತ್ತಲ್ಲ ಕೆ ಕ್ಯಾಪ್ ಹೋಲ್ ಸ್ಕ್ವೇರ್ ಆಯ್ತು ಐ ಕ್ರಾಸ್ ಕೆ ಅಂತ ಹೇಳಿದ್ರೆ ಮೈನಸ್ ಜೆ ಹೋಲ್ ಸ್ಕ್ವೇರ್ ಆಯ್ತು ಹೌದಾ ಅಂದ್ರೆ ಇಲ್ಲಿ ನೋಡಿ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಯಾವಾಗಲೂ ಮ್ಯಾಗ್ನಿಟ್ಯೂಡ್ ಅನ್ಕೊಂಡ್ಬಿಡ್ಬೇಕು ಇದು 0 ಇದು 1 ಇದು 1 ಅಂದ್ರೆ 2 ಬರ್ತಾ ಇದೆ ಅಂದ್ರೆ ನೋಡಿ 2 ಇಂಟು ಎ ವೆಕ್ಟರ್ ಸ್ಕ್ವಯರ್ ಬರಬೇಕು ಅಂದ್ರೆ ಆನ್ಸರ್ 4 ಬರುತ್ತೆ ಅಷ್ಟೇ ಹೌದಾ ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂದ್ರೆ 1 ಆಗ್ಬಿಡುತ್ತಲ್ಲ ಅದಕ್ಕೆ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಬರ್ಕೊಂತ ಇದೀವಿ ಅಷ್ಟೇ ಈಸಿ ಇದೆ ನೆಕ್ಸ್ಟ್ ಒನ್ 45 ಇದಕ್ಕೂ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮಾಡ್ಲಸ್ ಆಫ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ 144 ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 4 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೇಳಿದ್ದಾರೆ ನೋಡಿ ಡೈರೆಕ್ಟ್ ಆಗಿ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇತ್ತು ಅಂದ್ರೆ ಈ ಡೈರೆಕ್ಟ್ ಫಾರ್ಮುಲಾ ಏನ್ ಬರೀತಿದ್ವಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 144 ಅಲ್ಲ ಅಂದ್ರೆ 16 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಬೈ 16 the magnitude of b is equal to 12 by 4 ಆಗ್ಬಿಟ್ಟು 3 ಬರುತ್ತೆ ಅಷ್ಟೇ ಹೌದಾ ಈಸಿ ಇದೆ ಅಂದ್ರೆ ಫಸ್ಟ್ ಒನ್ ಬರುತ್ತೆ 45 46 find the value of lambda such that the vectors are perpendicular ಅಂದ್ರೆ perpendicular ಅಂದ್ರೆ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ತಗೋಬೇಕಷ್ಟೇ 2 lambda 1 b ವೆಕ್ಟರ್ ಅಂದ್ರೆ 1 2 3 ಹೌದಾ ಡಾಟ್ ಪ್ರಾಡಕ್ಟ್ ನ 0 ಅನ್ಕೊಂಡ್ವಿ ಅಂದ್ರೆ 2 plus 2 lambda plus 3 equal to 0 ಅಂದ್ರೆ 2 lambda is equal to minus 5 lambda is equal to minus 5 by 2 ಬರುತ್ತೆ fourth one 47 P is a point on the line segment joining the points if x coordinates of P is 5 then its y coordinate is ಅಂತ ಹೇಳಿದ್ದಾರೆ ನೋಡಿ ಈಸಿ ಇದೆ ಫಸ್ಟ್ ರೇಷಿಯೋ ಕಂಡು ಹಿಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ಕೋಬಹುದು ನೋಡಿ ಎಕ್ಸ್ ಕೋಆರ್ಡಿನೇಟ್ ಇಸ್ 5 ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ರೇಷಿಯೋನ ನಾವು m by n is equal to x minus x1 by x2 minus x ಬರಿತಾ ಇದ್ವಿ ಹೌದಾ ನೋಡಿ x minus x1 x ನ 5 ಕೊಟ್ಟಿದ್ದಾರೆ ಮೈನಸ್ x1 ಅಂದ್ರೆ 3 by 6 minus 5 5 minus 3 ಅಂದ್ರೆ 2 by 6 minus 5 ಅಂತ ಅಂದ್ರೆ 1 ಹೌದಾ ರೇಷಿಯೋ m by n ಬರುತ್ತೆ ನೆಕ್ಸ್ಟ್ ಮತ್ತೆ ಫಾರ್ಮುಲಾ ನಮಗೆ ಏನು ಗೊತ್ತಿರೋದು ಅಂದ್ರೆ m by n is equal to y minus y1 by y2 minus y ಅಲ್ಲ ಅಂದ್ರೆ 2 by 1 is equal to y minus y1 ಅಂದ್ರೆ ಫಸ್ಟ್ 2 ಕೊಟ್ಟಿದ್ದಾರೆ by y2 minus y1 ಅಂದ್ರೆ y2 minus y ಅಂದ್ರೆ ಅದನ್ನು ಅಷ್ಟೇ 2 minus y ಕೊಟ್ಟಿದ್ದಾರೆ ಹೌದಾ ನೋಡಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಟ್ರೈ ಮಾಡಬೇಕು 2 2s are 4
2 2s are 4 minus 2y is equal to y minus 2 ಆಯ್ತು. 4 plus 2 is equal to y plus 2y ಬರುತ್ತೆ. 4 plus 2 ಅಂತ ಹೇಳಿದ್ರೆ 6 is equal to 3y ಅಂದ್ರೆ y is equal to 2y ಬರುತ್ತೆ. ಹೌದಾ? ಅಂದ್ರೆ ಸೆಕೆಂಡ್ ಒನ್. ನೆಕ್ಸ್ಟ್ ನೋಡಿ 48. ನೋಡಿ 48 ಆಕ್ಚುಲಿ ಸ್ಟ್ಯಾಂಡರ್ಡ್ ರಿಸಲ್ಟ್ ಅದು. ಇಫ್ ಆಲ್ಫಾ ಬೀಟಾ ಗಾಮಾ ಆರ್ ದ ಆಂಗಲ್ಸ್ ಮೇಡ್ ಬೈ ದ ಲೈನ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ಅಂತ ಇತ್ತು ಅಂದ್ರೆ ನಮ್ಗೆ ಏನೇನು ಗೊತ್ತಿರೋದು ನೋಟು. ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಅಂದ್ರೆ 1, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಅಂದ್ರೆ 2. ನೆಕ್ಸ್ಟ್ ಕಾಸ್ 2 ಆಲ್ಫಾ ಪ್ಲಸ್ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮಾ ಅಂದ್ರೆ -1. ಹೌದಾ? ನೋಡಿ ಫಾರ್ಮುಲಾ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ 2 ಬರೆಯುವುದು. ನೆಕ್ಸ್ಟ್ ನೋಡಿ 49 ಎಷ್ಟೊಂದ್ಸಲ ಮಾಡ್ಕೊಂಡಿದ್ವಿ, ಸೇಮ್ ಪ್ರಾಬ್ಲಮ್ ಕೇಳಿದಾರೆ. ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಡಿಟರ್ಮೈನ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕಾನ್ಸ್ಟೆಂಟ್ಸ್ ಆರ್ ಅಂತ ಕೊಟ್ಟಿದ್ದಾರೆ. Z is equal to px plus qy where p comma q greater than 0. Condition on p and q so that the maximum of z occurs at both the point ಅಂತ ಹೇಳಿದಾರೆ. ಅಂದ್ರೆ z maximum at 15, 15 is equal to z maximum at 0, 20. ಇದನ್ನು ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಅಂದ್ರೆ ಅಲ್ಲಿ 15p plus 15q is equal to 0 plus 20q ಬರುತ್ತೆ. ಹೌದಾ? ಅಂದ್ರೆ 15p is equal to 5q ಬರೀಬೋದಲ್ಲ. ಡಿವೈಡಿಂಗ್ ಬೈ 5 ಮಾಡಿದ್ವಿ ಅಂದ್ರೆ 3p is equal to q ಬರುತ್ತೆ. ಹೌದಾ? 3p is equal to q ಅಥವಾ q is equal to 3p, ಫೋರ್ತ್ ಒಂದು ಬರ್ತಾ ಇದೆ. ಹೌದಾ? ನೆಕ್ಸ್ಟ್ ನೋಡಿ 50. ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಫಾರ್ ಅನ್ LPP ಕೊಟ್ಟಿದ್ದಾರೆ. f is equal to 4x plus 6y be the objective function then the minimum value of f occurs ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಒಂದೊಂದೇ ಪಾಯಿಂಟ್ ಅಂತ ಚೆಕ್ ಮಾಡ್ಬೇಕು. 0, 2ಗೆ f ವ್ಯಾಲ್ಯೂ ಏನ್ ಬರುತ್ತೆ? 0 plus 12 ಆಗ್ಬಿಟ್ಟು 12. 3, 0ಗೆ f ವ್ಯಾಲ್ಯೂ 4 into 3 ಅಂದ್ರೆ 12 plus 0 ಅಂದ್ರೆ 12. 6, 0ಗೆ f ವ್ಯಾಲ್ಯೂ 6 4s are 24 plus 0 ಅಂದ್ರೆ 24. 6, 8ಗಂತೂ f ಮ್ಯಾಕ್ಸಿಮಮ್ ಬಂದ್ಬಿಡುತ್ತದು. 6 4s are 24 plus 6 8s are 48. ಹೌದಾ? ಇದಂತೂ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ. ನಮಗೆ ಅಲ್ಲಿ ಮಿನಿಮಮ್ ಕೇಳಿದಾರೆ. 2 ಪಾಯಿಂಟ್ ಹತ್ರ ಮಿನಿಮಮ್ ಬರ್ತಾ ಇದೆ. ನೋಡಿ 2 ಪಾಯಿಂಟ್ ಹತ್ರ ಮಿನಿಮಮ್ ಬರುತ್ತೆ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಅಟ್ ದ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಬರುತ್ತೆ. ಹೌದಾ? ಅಂದ್ರೆ ಫಸ್ಟ್ ಒನ್ ಅಂತೂ ಬರಲ್ಲ, ಸೆಕೆಂಡ್ ಬರಲ್ಲ, ಮಿಡ್ ಪಾಯಿಂಟ್ ಬರಲ್ಲ, ನೋಡಿ ಫೋರ್ತ್ ಒನ್ ಬರುತ್ತೆ. ಎನಿ ಪಾಯಿಂಟ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ 2 ಪಾಯಿಂಟ್ಸ್. ಹೌದಾ? ಗೊತ್ತಿರ್ಬೇಕು. 2 ಪಾಯಿಂಟ್ ಹತ್ರ ಬರುತ್ತೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಲೈನ್ ಜಾಯಿನಿಂಗ್ 0, 2 ಅಂಡ್ 3, 0 ಬರುತ್ತೆ. ಹೌದಾ? ನೆಕ್ಸ್ಟ್ 51. ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ದಾರೆ. ಪಿ ಆಫ್ ಬಿ ಬೈ ಎ ಪ್ಲಸ್ ಪಿ ಆಫ್ ಎ ಬೈ ಬಿ ಕಂಡುಹಿಡಿಬೇಕು. ಹೌದಾ? ನೋಡಿ ಫಸ್ಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿತೀವಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಡೈರೆಕ್ಟ್ ಬರೀಬೋದಲ್ಲ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಬರೀಬೋದಾ? ಪಿ ಆಫ್ ಎ ಅಂದ್ರೆ 3/10 ಪ್ಲಸ್ 2/5 ಮೈನಸ್ 3/5. 10 LCM ತಗೊಂಡೆ ಅಂದ್ರೆ 3 plus 4 minus 6 ಅಂದ್ರೆ 1/10 ಆಗ್ಬಿಡ್ತು. ನಾವು ಪಿ ಆಫ್ ಬಿ ಬೈ ಎ ಅಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಎ ಅಲ್ಲ, ಅಂದ್ರೆ 1/10 ಬೈ ಪಿ ಆಫ್ ಎ ಅಂದ್ರೆ 3/10, ಇದು 1/3 ಆಯ್ತು. ಪಿ ಆಫ್ ಎ ಬೈ ಬಿ ಅಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ 1/10 ಬೈ ಪಿ ಆಫ್ ಬಿ ವ್ಯಾಲ್ಯೂ 2/5. ಹೌದಾ? ಅಂದ್ರೆ 1/10 into 5/2 ಆಗುತ್ತೆ. 5 1s are 5 2s ಅಂದ್ರೆ 1/4 ಬಂತು. ಇವೆರಡನ್ನ ಆಡ್ ಮಾಡ್ಬೇಕಲ್ಲ. therefore ಪಿ ಆಫ್ ಬಿ ಬೈ ಎ ಪ್ಲಸ್ ಪಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು 1/3 ಪ್ಲಸ್ 1/4, 4 ಪ್ಲಸ್ 3/12 ಇದೆ ಅಂದ್ರೆ 7/12, ಫೋರ್ತ್ ಒನ್ ಬರುತ್ತೆ. ಹೌದಾ? ನೆಕ್ಸ್ಟ್ 52.
A die is thrown and a card is selected at random from a deck of 52 playing cards. The probability of getting an even number on the die and spade on the card. ನೋಡಿ ಎರಡು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಷ್ಟೇ ಅದು. ನೋಡಿ ಪ್ರಾಬಿಲಿಟಿ ಆಫ್ ಈವನ್ ಇಂಟರ್ಸೆಕ್ಷನ್ ಸ್ಪೇಡ್ ಕೇಳಿದಾರೆ ಹೌದಾ, ಅಂದ್ರೆ ಪ್ರಾಬಿಲಿಟಿ ಆಫ್ ಈವನ್ ಇಂಟು ಪ್ರಾಬಿಲಿಟಿ ಆಫ್ ಸ್ಪೇಡ್ ಕೇಳಿದಾರೆ ಅಷ್ಟೇ. ನೋಡಿ ಪ್ರಾಬಿಲಿಟಿ ಆಫ್ ಈವನ್ ಅಂದ್ರೆ ಏನ್ ಬರೀಬಹುದು ನಾವು, ಈವನ್ ನಂಬರ್ಸ್ 2 4 6 ಅಂದ್ರೆ 3 ಇರುತ್ತೆ ಬೈ 6 ಇಂಟು ಸ್ಪೇಡ್ ಅಂದ್ರೆ 13 ಕಾರ್ಡ್ಸ್ ಇರುತ್ತೆ, ಟೋಟಲ್ 52 ಕಾರ್ಡ್ಸ್ ಹೌದಾ, ಅಂದ್ರೆ 1/2 ಇಂಟು 13 1s 13 4s ಅಂದ್ರೆ ಆನ್ಸರ್ 1/8, ಥರ್ಡ್ ಒನ್ ಬರುತ್ತೆ ಅಷ್ಟೇ. 53 ನೋಡಿ ಎಕ್ಸ್ ವೈ ಪ್ಲೇನ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಹೇಳಿದ್ರೆ, ನೋಡಿ ಎಕ್ಸ್ ವೈ ಪ್ಲೇನ್ ಅಂತ ಹೇಳಿದ್ರೆ z is equal to 0 ಇದು ಹೌದಾ, z equal to 0 divides the point in the ratio ಅಂದ್ರೆ m by n is equal to minus z1 by z2 ಹೌದಾ, ಅಂದ್ರೆ ಮೈನಸ್ z1 ಅಂದ್ರೆ minus 5 by minus 3 ಅಂದ್ರೆ minus 5 by 3, minus 5 by 3 ಅಂತ ಹೇಳಿದ್ರೆ ಇಲ್ಲಿ ಏನ್ ಬರೀಬಹುದು 5:3 ಎಕ್ಸ್ಟರ್ನಲಿ ಹೌದಾ, ಅಂದ್ರೆ ಥರ್ಡ್ ಒನ್ ಬರುತ್ತೆ ಹೌದಾ. Next one is 54. Limit x tends to 1 box x minus 1 ಅಂತ ಹೇಳಿದಾರೆ ಅಷ್ಟೇ is equal to, ನೋಡಿ ಇಲ್ಲಿ ಯಾವಾಗಲೂ ಇಲ್ಲಿ ಏನಾದ್ರು ಇಂಟೀಜರ್ ಇತ್ತು ಅಂದ್ರೆ ಇದು ಯಾವಾಗಲೂ ನಮಗೆ ಏನಾಗಿರುತ್ತೆ ಅಂದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ, ಗೊತ್ತಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ ಎಚ್ ಎಲ್ ಏನಾದ್ರು ಚೆಕ್ ಮಾಡಿದ್ವಿ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಬಾಕ್ಸ್ ಎಕ್ಸ್ ಮೈನಸ್ 1, ನೋಡಿ 1 ಮೈನಸ್ ಅಂದ್ರೆ ಆಕ್ಚುಲಿ 1 ಕಮ್ಮಿ ಇರ್ಬೇಕು ತಾನೆ, ಅದಕ್ಕೆ 0.999 ತಗೊಂಡೆ ಅಂದ್ರೆ ಬಾಕ್ಸ್ ಎಕ್ಸ್ ಮೈನಸ್ 1 ಇದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಬಾಕ್ಸ್ 0.999 ಮೈನಸ್ 1 ಅಂದ್ರೆ ಮೈನಸ್ 0. ಈ ತರ ಎಷ್ಟೋ ಬರುತ್ತೆ ಅಂದ್ರೆ ಇದು ಮೈನಸ್ 1 ಆಗ್ಬಿಡುತ್ತೆ. ನೋಡಿ ಆರ್ ಎಚ್ ಅಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಎಕ್ಸ್ ಮೈನಸ್ 1 ಅಲ್ಲ 1 ಪ್ಲಸ್ ಅನ್ಕ್ರೆ 1 ಜಾಸ್ತಿ ಇರ್ಬೇಕು, ಈ ತರ ತಗೊಂಡಿದ್ದೆ ಅಂದ್ರೆ ಇದು ವ್ಯಾಲ್ಯೂ 1.001 ಮೈನಸ್ 1 ಆಯ್ತು ಅಂದ್ರೆ 0.001 in value 0 ಬರ್ತದೆ. Therefore LHL is not equal to RHL ಆಗುತ್ತೆ, therefore limit does not exist ಬರ್ತದೆ ಅಂದ್ರೆ ಸೆಕೆಂಡ್ ಒನ್. ನೆಕ್ಸ್ಟ್ ನೋಡಿ 55 ಈಸಿ ಇದೆ. ಇಫ್ 2 1 3 2 a is equal to 1 0 0 1, ಹಾಗಾದ್ರೆ ಇದೇನು ನಮಗಿದು ದಟ್ ಇಂಪ್ಲೈಸ್, ನೋಡಿ ಇಲ್ಲಿ ಕೊಟ್ಟಿರೋದು ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇದೇನಾಗಿರ್ಬೇಕು ಎ ಇದ್ರದ್ದು ಇನ್ವರ್ಸ್ ಆಗಬೇಕು, ಅದಕ್ಕೆ ಎ ಇಸ್ ಈಕ್ವಲ್ ಟು ಇನ್ವರ್ಸ್ ಆಫ್ 2 1 3 2 ತಗೊಂತೀನಿ. ನೋಡಿ ಇನ್ವರ್ಸ್ ಆಫ್ 2 ಕ್ರಾಸ್ 2 ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ, 1 ಬೈ ಡಿಟರ್ಮಿನೆಂಟ್, ಡಿಟರ್ಮಿನೆಂಟ್ ಅಂದ್ರೆ 4 ಮೈನಸ್ 3 ಮತ್ತೆ ಡಯಾಗ್ನಲ್ ಎಲಿಮೆಂಟ್ಸ್ ಇಂಟರ್ ಚೇಂಜ್ ಮಾಡಬೇಕು, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಇಂದು ಸೈನ್ ಚೇಂಜ್ ಮಾಡ್ಬೇಕು, ಅಂದ್ರೆ ಆನ್ಸರು 2 ಮೈನಸ್ 1 ಮೈನಸ್ 3 2 ಬರುತ್ತೆ. ಅಥವಾ ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬೋದು, ಆಯ್ತಲ್ಲ. ನೆಕ್ಸ್ಟ್ ನೋಡಿ 56, x into e power y is equal to e power x, then dy by dx ಕೇಳಿದಾರೆ. ನೋಡಿ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಲಾಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂದ್ರೆ ಇದು y ಇಂಟು ಲಾಗ್ ಎಕ್ಸ್ ಇ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್ ಹೌದಾ. ನೋಡಿ ನಾವು y ಇಂಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಇ ಬರಿಬೋದು, ಇದು ಎಕ್ಸ್ ಇಂಟು ಲಾಗ್ ಇ ಅಂದ್ರೆ 1 ಅಲ್ಲ, y ಇಂಟು ಲಾಗ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಹೌದಾ. ಅಥವಾ ನೋಡಿ ಇಲ್ಲಿ y ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಈಸಿಯಾಗಿ ಬರುತ್ತೆ, ಎಕ್ಸ್ ಬೈ 1 ಪ್ಲಸ್ ಲಾಗ್ ಎಕ್ಸ್, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಯ್ತು. ಅವಾಗಿದು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಸ್ಕ್ವೇರ್ ಅಲ್ಲ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಅಂದ್ರೆ 1 ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಅಂದ್ರೆ 1 ಬೈ ಎಕ್ಸ್ ಹೌದಾ. ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಲಿ, 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ 1 ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಲಾಗ್ ಎಕ್ಸ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ, ಸೆಕೆಂಡ್ ಒನ್. ನೆಕ್ಸ್ಟ್ ನೋಡಿ 57 ಸ್ಟ್ಯಾಂಡರ್ಡ್ ರಿಸಲ್ಟ್ ಇಂಪಾರ್ಟೆಂಟ್ ಅಲ್ಲಿ ಹೇಳಿದ್ವಿ, ನೋಟ್ ರಿಸಲ್ಟ್
magnitude of A cap plus B cap is always equal to 2 into modulus of cos theta by 2. Magnitude of A cap minus B cap is equal to 2 into modulus of sin theta. ಹೌದಾ? ನೋಡಿ ಇವೆರಡು ರಿಸಲ್ಟ್ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ. ನೋಡಿ ಇದನ್ನು ಪ್ರೂವ್ ಮಾಡಬೇಕು ಅಂದ್ರೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡ್ರೆ ಇದು ಪ್ರೂವ್ ಆಗುತ್ತೆ. ಹೋಯ್ತಲ್ಲ? ಅಂದ್ರೆ ಇಲ್ಲಿ ಆನ್ಸರ್ ಸೈನ್ ಥೀಟಾ ಬೈ 2 ಆಕ್ಚುಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಮೈನಸ್ ಬಿ ಕ್ಯಾಪ್ ಬೈ 2 ಬರುತ್ತೆ. ಅಂದ್ರೆ ಇಲ್ಲಿ ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ 4th ಒಂದು ಬರೀಬಹುದು. ಹೌದಾ? ನೆಕ್ಸ್ಟ್ ನೋಡಿ 58. The two vectors represent the two sides respectively of the triangle ABC. Then length of the median through A ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಲೆಂತ್ ಆಫ್ ದ ಮೀಡಿಯನ್ ಥ್ರೂ ಎ ಅಂತ ಹೇಳಿದ್ರೆ ಈಸಿಯಾಗಿ ಬರಿಬಹುದು. ಇದನ್ನು ಸೇಮ್ ಟೈಪ್ ಪ್ರಾಬ್ಲಮ್ ಆಲ್ರೆಡಿ ಒಂದ್ಸಲ ಮಾಡ್ಕೊಂಡಿದ್ವಿ. ನೋಡಿ ಇದನ್ನ ಈ ತರ ತಗೊಂಡ್ವಿ ಅಂದ್ರೆ ಇದು ಎ, ಇದು ಬಿ, ಇದು ಸಿ. ಹೌದಾ? ಎ ನ ಫಿಕ್ಸ್ಡ್ ಪಾಯಿಂಟ್ ಅನ್ಕೊಂಡೆ ಅಂದ್ರೆ ಬಿ ವೆಕ್ಟರ್ 1,1,1 ಆಗುತ್ತೆ, ಸಿ ವೆಕ್ಟರ್ 1, 3, 5 ಆಗುತ್ತೆ. ಹೌದಾ? ಇದನ್ನ ನಾವು ಫಿಕ್ಸ್ಡ್ ಅನ್ಕೋಬೇಕು. ಹಾಗಾದ್ರೆ ನೋಡಿ ಇದು ಮೀಡಿಯನ್ ಅಂತ ಹೇಳಿದ್ವಿ ಅಂದ್ರೆ ಎ ಡಿ ಏನಾಗ್ಬಿಡುತ್ತೆ ಅಂದ್ರೆ ಮಿಡ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಹೌದಾ? ಮಿಡ್ ಪಾಯಿಂಟ್ ಆಗುತ್ತೆ ಅಂದ್ರೆ ಎರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಬರಬೇಕಲ್ಲ. 1 + 1/2, 1 + 3/2, 5 + 1/2 ಅಂದ್ರೆ ಇದು 1 ಆಯ್ತು, 4/2 ಅಂದ್ರೆ 2 ಆಯ್ತು, 6/2 ಅಂದ್ರೆ 3 ಅಂದ್ರೆ I + 2j + 3k ಬರುತ್ತೆ. therefore ಲೆಂತ್ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಿ ವೆಕ್ಟರ್ ಅಷ್ಟೇ. ರೂಟ್ ಆಫ್ 1 + 4 + 9 ಆಯ್ತು ಅಂದ್ರೆ 10 √14 ಬರುತ್ತೆ ಅಷ್ಟೇ. ಅಂದ್ರೆ ಫಸ್ಟ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 59. ಎಫ್ ಈಸ್ ಕಂಟಿನ್ಯೂಸ್ at x = 0 ಅಂತ ಹೇಳಿದಾರೆ ಅಂದ್ರೆ ಲಿಮಿಟ್ x tends to 0 f of x is equal to f of 0 ಬರೀಬೇಕಲ್ಲ. ಅಂದ್ರೆ ಲಿಮಿಟ್ x tends to 0 3 mod x plus 4 tan x by x is equal to k ಬರುತ್ತೆ. ಹೌದಾ? ನೋಡಿ ಇದು ಲಿಮಿಟ್ x tends to 0 3 mod x by x plus 4 into tan x by x is equal to k. ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮ್ಗೆ ಏನು ಗೊತ್ತಿರಬೇಕು ಅಂದ್ರೆ ಇದ್ರದ್ದು ವ್ಯಾಲ್ಯೂ ಏನೋ 1 ಆಗ್ಬಿಡುತ್ತೆ, ಅದು ಇದಿದಲ್ಲ ಇದು mod x by x does not exist ಇದು. ಅದಕ್ಕೆ therefore k does not exist ಬರುತ್ತೆ. ಅಂದ್ರೆ ಇಲ್ಲಿ ಆನ್ಸರ್ ನೋ ಕೆ ಬರುತ್ತೆ, ಥರ್ಡ್ ಒನ್. ನೆಕ್ಸ್ಟ್ ನೋಡಿ 60. f of x is equal to x power 100 plus x power 99 x power 98 up to x plus 1. ಹೌದಾ? ದೆನ್ f dash of 1 ಅಂತ ಹೇಳಿದಾರೆ ಅಷ್ಟೇ. ನೋಡಿ f dash of x ಏನಾಗುತ್ತೆ ಅಂದ್ರೆ 100 into x power 99 plus 99 into x power 98 98 into x power 97 ಈ ತರ ಆಗ್ಬಿಟ್ಟು ಲಾಸ್ಟಿಗೆ 1 + 0 ಬರುತ್ತೆ. ಹಾಗಾದ್ರೆ f dash of 1 ಏನಾಗ್ಬಿಡುತ್ತೆ ಅಂದ್ರೆ ಇದು 100 plus 99 plus 98 up to 1. ಸಮ್ ಆಫ್ n ಟರ್ಮ್ಸ್ ಅಲ್ಲ ಅಂದ್ರೆ n into n plus 1/2 ವೇರ್ n is equal to 100. ಅಂದ್ರೆ 100 ಬರ್ಕೊಂಡ್ವಿ ಅಂದ್ರೆ 100 into 101/2 ಬರುತ್ತೆ. ಅಂದ್ರೆ 50 into 101. ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. 50 into 101 ಅಂತ ಹೇಳಿದ್ರೆ 5050 ಬರುತ್ತಲ್ಲ, ಒಂದು ಆಪ್ಷನ್ 4 ಬರುತ್ತೆ ಅಷ್ಟೇ. ಹೋಯ್ತಲ್ಲ? ನೋಡಿ ಈಸಿ ಇದೆ. ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಒಂದು ಐಡಿಯಾ ಗೊತ್ತಿರ್ಬೇಕಷ್ಟೇ. ಎಷ್ಟೊಂದ್ ಕಡೆ ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಬರ್ಕೊಂತ ಇದೀವಿ, ಅದಕ್ಕೆ ಆದಷ್ಟು ಸಿನಾಪ್ಸಿಸ್ ಓದ್ಕೊಂಡಿರಿ. ನೋಡಿ ಸಿನಾಪ್ಸಿಸ್ ಅಲ್ಲಿರೋ ಡೈರೆಕ್ಟ್ ರಿಸಲ್ಟ್ಸ್ ಎಷ್ಟೊಂದ್ ಸಲ ಕೇಳ್ತಾ ಇದಾರೆ. ಅದೆಲ್ಲ ಗೊತ್ತಿತ್ತು ಅಂದ್ರೆ ಸ್ವಲ್ಪ ನಾವು ಟೈಮ್ ಸೇವ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬಹುದು. ಹೋಯ್ತಲ್ಲ? ಥ್ಯಾಂಕ್ ಯು.